ಇವತ್ತಿಂದ ಒಂದು ವಾರ ಅಂದರೆ 23ನೇ ತಾರೀಕಿನವರೆಗೆ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ಸರಣಿ ನಡೆಯೋದಿದೆ. ಇವತ್ತು ನಮ್ಮ ನಡುವೆ ವಿದ್ವಾನ್ ಹೊಸಹಳ್ಳಿ ಕೇಶವಮೂರ್ತಿಯವರಿದ್ದಾರೆ. ಗಮಕ ಗಂಧರ್ವ, ಗಾನಕೋಕಿಲ ಮೊದಲಾದ ಪ್ರಶಸ್ತಿಗಳನ್ನು ಪಡೆದವರು. ಕಳೆದ 4-5 ದಶಕಗಳಿಂದ ರಾಜ್ಯದ ಎಲ್ಲ ಕಡೆ ಹಾಗೂ ಕನ್ನಡಿಗರು ಇರುವ ಹೊರನಾಡುಗಳಲ್ಲೂ ಕೂಡ ನಿರಂತರವಾಗಿ ಕೇಶವಮೂರ್ತಿಗಳು ಗಮಕವಾಚನ ಮಾಡಿದ್ದಾರೆ. ಶ್ರೇಷ್ಠ ಗಮಕವಾಚನ ಹೇಗಿರಬೇಕು ಅನ್ನೋದಕ್ಕೆ ಇವರು ಮಾನದಂಡ. ಸಂಸ್ಕೃತ, ವೇದ, ಪುರಾಣ, ಸಂಗೀತ, ಕಾವ್ಯಾಭ್ಯಾಸ ಇವೆಲ್ಲ ಇವರಿಗೆ ಕುಲಪರಂಪರಾಗತ ಅಂತ ಹೇಳಬಹುದು. ಇವರ ತೀರ್ಥರೂಪ ರಾಮಾವಧಾನಿಗಳು ಪುರಾಣ ಪ್ರವಚನಗಳಿಗೆ ಹೆಸರಾಗಿದ್ದರು. ಹೀಗೆ ಬಾಲ್ಯಕಾಲದಿಂದಲೇ ಇವರಿಗೆ ಗಮಕ ಕಲೆ ಕರಗತವಾಯಿತು. ಸ್ವನಾಮಧನ್ಯರಾದ ಲಕ್ಷ್ಮೀಕೇಶವ ಶಾಸ್ತ್ರಿಗಳು ಮೊದಲಾದವರ ವ್ಯಾಖ್ಯಾನ ಎಳವಯಸ್ಸಿನಿಂದಲೇ ಇವರ ಕಿವಿಗೆ ಬಿದ್ದು ಸಂಸ್ಕಾರವಾಗಿತ್ತು. ಅನಂತರ ಕುಪ್ಪಳ್ಳಿ ವೆಂಕಟೇಶಯ್ಯನವರಿಂದ ಪ್ರಾರಂಭಿಕ ಗಮಕ ಪಾಠ ಆದ ಮೇಲೆ ಸ್ವಪರಿಶ್ರಮದಿಂದ ಇವರು ಗಮಕ ಕಲೆಯಲ್ಲಿ ಉತ್ತುಂಗಕ್ಕೆ ಏರಿದರು. ಗಮಕವಾಚನಕ್ಕೆ ತಮ್ಮದೇ ಆದ ಹೊಸ ಆಯಾಮಗಳನ್ನು ಅಳವಡಿಸಿ ಶ್ರೀಮಂತಗೊಳಿಸಿದರು. ಕರ್ನಾಟಕದಲ್ಲಿ ಎಲ್ಲ ಕಡೆ ಇವರ ವಾಚನ, ಇವರ ಜೊತೆಯಲ್ಲಿ ಮಾರ್ಕಂಡೇಯ ಅವಧಾನಿಗಳ ವ್ಯಾಖ್ಯಾನ, ಅನೇಕ ಕಡೆಗಳಲ್ಲಿ ಮತ್ತೂರು ಕೃಷ್ಣಮೂರ್ತಿಗಳ ವ್ಯಾಖ್ಯಾನ ಎಲ್ಲ ನಡೆದಿವೆ. ಕುಮಾರವ್ಯಾಸ ಭಾರತ ಅಲ್ಲದೆ ಮಂಕುತಿಮ್ಮನ ಕಗ್ಗ ಮೊದಲಾದ ಕಾವ್ಯಗಳ ವಾಚನಕ್ಕೂ ಮೊದಲಾದ ವ್ಯಾಖ್ಯಾನಗಳಿಗೂ ವಾಚನವನ್ನು ಕೇಶವಮೂರ್ತಿಗಳು ಒದಗಿಸಿದ್ದಾರೆ. ಉದಯ ಟಿವಿಯಲ್ಲಿ ಮತ್ತೂರು ಕೃಷ್ಣಮೂರ್ತಿಗಳ ವ್ಯಾಖ್ಯಾನಕ್ಕೆ ಇವರು ವಾಚನ ಮಾಡಿರೋದಂತೂ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇವರ ಕುಮಾರವ್ಯಾಸ ಭಾರತ ವಾಚನ ಮತ್ತು ಈ ವ್ಯಾಖ್ಯಾನದ 200 ಧ್ವನಿ ಸುರುಳಿಗಳು ಹೊರಗಡೆ ಬಂದಿವೆ. ಕೇಶವಮೂರ್ತಿಗಳ ಗಮಕ ವಾಚನ ಅದು ಇಡೀ ರಾಜ್ಯಾದ್ಯಂತ ಎಲ್ಲರ ಗಮನ ಸೆಳೆದಿದೆ ಮತ್ತು ಅನೇಕ ಜನ ಶಿಷ್ಯರಿಗೆ ಗಮಕ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಈ ಹಿರಿಯರಾದ ಕೇಶವಮೂರ್ತಿಗಳಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ನ್ಯಾಸಕರ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಗೆ ಪರಿಚಿತರೇ ಆದ ಮಿತ್ರರು ಮತ್ತೂರು ಕೃಷ್ಣಮೂರ್ತಿಯವರು ಇವತ್ತು ಇದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾರ್ಕಂಡೇಯ ಅವಧಾನಿಗಳು ಬರೋದಿತ್ತು. ಅವರ ಮನೆಯಲ್ಲಿ ಇವತ್ತು ಒಂದು ಮದುವೆಯ ಕಲಾಪ ಇರೋದರಿಂದ ಅವರು ನಾಳಿದ್ದು ಬಂದು ನಮ್ಮ ಜೊತೆ ಸೇರ್ಕೋತಾರೆ. 5 ತಿಂಗಳ ಮೊದಲೇ ಪಾಪ ಅವರು ತಿಳಿಸಿದ್ರು. ಅವರ ಮನೆಯಲ್ಲಿ ಮದುವೆ ಕಲಾಪ ಇರೋ ಕಾರಣ ಅಲ್ಲಿ ಅವರ ಉಪಸ್ಥಿತಿ ಅನಿವಾರ್ಯವಾಗಿದೆ. ಅವರು ನಾಳಿದ್ದು ಬಂದು ಸೇರ್ಕೋತಾರೆ. ನಮ್ಮ ಪ್ರಾರ್ಥನೆಯಂತೆ ಈ 2 ದಿವಸ ಮತ್ತೂರು ಕೃಷ್ಣಮೂರ್ತಿಗಳು ಇನ್ನೊಂದು ಭಾಗದ ವ್ಯಾಖ್ಯಾನ ಮಾಡೋರಿದ್ದಾರೆ. ವಿರಾಟ ಪರ್ವದ ಉತ್ತರ ಪರಿಣಯ ಆ ಭಾಗವನ್ನು ಇವರು ಆರಿಸಿಕೊಂಡು ಇವತ್ತು ನಾಳೆ ಅದರ ವ್ಯಾಖ್ಯಾನ ಮಾಡೋರಿದ್ದಾರೆ ವಾಚನ ಸಹಿತ. ತಾವೆಲ್ಲ 7 ದಿವಸ ಬಂದು ಆನಂದಿಸಬೇಕು ಅಂತ ಪ್ರಾರ್ಥಿಸ್ತಾ ಈ ಪ್ರಾಸ್ತಾವಿಕವನ್ನು ಮುಗಿಸ್ತೇನೆ. अजं विकल्पं निराकारमेकं निरानन्दमानन्दमद्वैतपूर्णं पदं
ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಸರಸ್ವತಿ ಮಹಾಭಾಗೇ ವಿದ್ಯೆ ಕಮಲಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೇ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀವನಿತೆಯರಸನ್ ವಿಮಲರಾಜೀವಪೀಠನಪಿತನೇ ಶ್ರೀವನಿತೆಯರಸನೇ ವಿಮಲರಾಜೀವಪೀಠನಪಿತನೇ ಜಗಗತಿ ಪಾವನನೇ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುಗಾನತ ಜನವ ಗದುಗಿನ ವೀರನಾರಾಯಣ ಆನತ ಜನವ ಕಾವುದು ಗದುಗಿನ ವೀರನಾರಾಯಣ. ಗಜಮುಖನೆ मेरे कदंतने गजमुखने मेरे कदंतने निज गुणान्वित परशुधारने रजतगिरि गोडयन कुमारने ವಿದ್ಯವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುದಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುದಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಳವಾ ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಳವಾ ವಾದಿಜಾಸನಿ
सकल शास्त्र विचारदुद्भवे वारिजासन सकल शास्त्र विचारदुद्भवे वचन रचनोद्धारे श्रुति बहुरागम सिद्धिदायकी शौरी सुरपति सकल मुनि जन सूरी ಗಳಿಗನುಪಮದಯುಕುತಿಯೇ ಶೌರಿ ಸುರಪತಿ सकल मुनि जन सूरिಗಳಿಗೆ ಅನುಪಮದ ಯುಗುದಿಯೇ ಶಾರದೆಯೇ ನರ್ದಿದುಗೆ ನಲಿದೊಲಿದು ಎನ್ನ ಜಿಹ್ವೆಯಲಿ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲಿ ರಾಯ ಪಾಂಡವ ಜೀವ ಭಕ್ತನಿಗಾಯಲಂಪಟನು ಅಮಲಯಾದವರಾಯ ವಿಜಯಂಗೈದನ್ ಅಭಿಮನ್ಯುವಿನ ಪರಿಣಯಕ್ಕೆ ರಾಯ ಪಾಂಡವ ಜೀವ ಭಕ್ತನಿಕಾಯಲಂಪಟನು ರಾಯ ಪಾಂಡವ ಜೀವ ಭಕ್ತನಿಕಾಯಲಂಪಟನು ಅಮಲಯಾದವರಾಯ ವಿಜಯಂಗೈದನು ಅಮಲಯಾದವರಾಯ ವಿಜಯಂಗೈದನು ಅಭಿಮನ್ಯುವಿನ ಪರಿಣಯಕ್ಕೆ ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಕೃಷ್ಣೋ ರಕ್ಷತುನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಾಂ ಕೃಷ್ಣೇನಾಮರ ಶತ್ರವೋ ವಿನಿಹತಃ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ ಹೇ ಕೃಷ್ಣ ರಕ್ಷಸ್ವ ಮಾಂ. ಶ್ರೀಮಾನ್ ರಾಮಸ್ವಾಮಿಯವರು ಹೇಳಿದ ಹಾಗೆ ತಾವು ಕೇಳುವಂಥದ್ದು ಒಂದು ವಾರದ ಸಪ್ತಾಹದಲ್ಲಿ ಕಥೆಯಲ್ಲಿ ಮಾರ್ಕಂಡೇಯ ಅವಧಾನಿಗಳು ವ್ಯಾಖ್ಯಾನ ಮಾಡ್ತಾರೆ, ಮೂರ್ತಿಯವರು ವಾಚನ ಮಾಡ್ತಾರೆ. ಅವ್ರು ಹೇಳಿದ ಹಾಗೆ ಅವರಿಗೆ ಮದುವೆ ಪ್ರಯುಕ್ತ ಬರಲಾಗಲಿಲ್ಲ. ನೀನು 2 ದಿನ ಹೇಳು ಹಾಗೆ ಅಂತ ಹೇಳಿದರು. ಆಗಲಿ ಅಂತ ಸಂತೋಷವಾಗಿ ಒಪ್ಕೊಂಡೆ. ಕಥೆ ಯಾವುದು ಮಾಡಲಿ ಅಂತ ಅವರನ್ನೇ ಕೇಳಿದೆ. ಅವರು ಉದ್ಯೋಗ ಪರ್ವದಿಂದ ಬಹಳ ಮುಖ್ಯವಾದಂಥ ಕಥಾಭಾಗವನ್ನು ಹೇಳಬೇಕು ಅಂತ ನಿಶ್ಚಯ ಮಾಡಿದರು. ಯೋಚನೆ ಮಾಡಿದ್ರು ಬಹಳ ಹೊತ್ತು ಏನು ಹೇಳೋದು ಅಂತ. ಇದು ದೊಡ್ಡ ಸಾಗರ ಇದ್ದಾಗಿದೆ, ಯಾವ ಕಥಾಭಾಗ ಹೇಳೋಣ, ಅಕಸ್ಮಾತ್ತಾಗಿ ಯಾವುದು ಹೇಳೋದು ಅಂದರೆ ಕಷ್ಟವಾಗುತ್ತೆ. ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಇವಾಗ ಹೋದ ಸಲ ವಿದುರ ನೀತಿ ಇಂಥದ್ದು ಯಕ್ಷ ಪ್ರಶ್ನೆಯಿಂದ ಇಟ್ಕೊಂಡಾಗಿ ಅದೇನು ನೋಡಿ ಅವರಿಗೆ ಹೇಗೆ ಯೋಚನೆ ಬಂತು ಅಂತ. ಅವ್ರ ಮನೇಲಿ ಮದುವೆ ಆಗಿದೆ, ಅದು ನಮ್ಮ ಮನೇಲೂ ಮದುವೆ, ನಮ್ಮ ಮೊಮ್ಮಗಳಿಗೆ ಮದುವೆ, ಅವರ ಮಗನಿಗೆ ಮದುವೆ, ಬಹಳ ಸ್ವಾರಸ್ಯವಾಗಿದೆ ಇದು. ಸೊ ಅದನ್ನು ನೋಡಿ ಯೋಚನೆ ಮಾಡಿದ್ರು, ಮದುವೆದೇ ಮಾಡಿಬಿಡು ಹಾಗೆ ಅಂತಂದರು, ಮಂಗಳಕರವಾಗಿ ಅಂತ. ಆಗಲಿ ಹಾಗೆ ಅಂತ ಹೇಳಿಬಿಟ್ಟೆ. ಸುಂದರಕಾಂಡದಲ್ಲಿ ಹನುಮಂತ ಅಗಲಿದ್ದ ಸೀತಾರಾಮರನ್ನು ಸೇರಿಸ್ತಾನೆ. ಬಹಳ ವಿಶೇಷವಾದಂಥ ಸಂದರ್ಭ ಅದು. ಇಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯೋಚನೆ ಮಾಡಿರ್ತಾರೆ, ರಾಮ ಸೀತೆಯರಿಬ್ಬರು ಕೂಡ, ಇನ್ಕ್ಲೂಡಿಂಗ್ ಹನುಮಂತ. ಅದು ಬಹಳ ದಾರುಣವಾದಂಥ ಪ್ರಸಂಗ. ಅಂಥ ಇದರಲ್ಲಿ ಸುಂದರಕಾಂಡ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಸೀತಾರಾಮರನ್ನ ಮತ್ತೆ ಸೇರಿಸ್ತಾನೆ
ಅಗಲಿದ್ದವ್ರನ್ನ. ಅದು ಮಂಗಳಕರ ಅಂತ ಹೇಳ್ತಾರೆ. ಅದರಿಂದ ಅನೇಕರು ಮನೆಯಲ್ಲಿ ಮಂಗಳ ಕಾರ್ಯ ಆಗಬೇಕು ಅಂತ ಹೇಳಿದರೆ, ಅಂದರೆ ಹೆಣ್ಣನ್ನು ಹೆತ್ತಿರ್ತಾರೆ, ಒಳ್ಳೆಯ ವರ ಸಿಕ್ಕಿರೋದಿಲ್ಲ, ವರ ಸಿಗಲಿ, ಮದುವೆ ಆಗಲಿ ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡಿದರೆ ಮನೆಯಲ್ಲಿ ಸುಂದರಕಾಂಡವನ್ನು ಹೇಳಿಸ್ತಾರೆ. ಅದು ಒಂದು ವಾರ ಹೇಳಿಸ್ಬೋದು, 9 ದಿನ ಹೇಳಿಸ್ಬೋದು, ಒಂದೇ ದಿನದಲ್ಲಿ ಹೇಳಿದ್ರು ಹೇಳ್ಬೋದು ಕಥಾ ಸಾರಾಂಶನ. ಆದರೆ ಸುಂದರಕಾಂಡವನ್ನು ವಿಸ್ತಾರವಾಗಿ ಹೇಳಿಸೋದು ರೂಢಿ ಅದರಲ್ಲಿ ರಾಮಾಯಣದಲ್ಲಿ. ಅದೇ ರೀತಿ ಇಲ್ಲಿ ಮಹಾಭಾರತದಲ್ಲಿ ವಿರಾಟ ಪರ್ವವನ್ನೇ ಹೇಳಿಸ್ತಾರೆ ಮಂಗಳವಾಗಲಿ ಅಂತ ಹೇಳಿ. ಯಾಕೆಂದರೆ ವಿರಾಟ ಪರ್ವದಲ್ಲಿ ಪಾಂಡವರ ಕಷ್ಟವೆಲ್ಲ ನೀಗಿ ಸಾಕ್ಷಾತ್ ಶ್ರೀಕೃಷ್ಣನಿಂದ ಅವರ ಅನುಗ್ರಹವನ್ನು ಪಡಿತಾರೆ. ಅದರೊಂದು ದೊಡ್ಡ ವ್ಯತ್ಯಾಸ ಏನು ಅಂದರೆ, ಶ್ರೀಕೃಷ್ಣ ಅವರಿಗೆ ಬಹಳ ಇಷ್ಟವಾದ ದೈವ ಆದಾಗಿದ್ದ, ಪಾಂಡವರು ಅವನಿಗೆ ಪ್ರಾಣಗಳಾಗಿದ್ವು, ಪಂಚಪ್ರಾಣ, ಮಮ ಪ್ರಾಣಾಹಿ ಪಾಂಡವ ಅಂತಾನೆ. ಆದರೆ ಗ್ರಹಚಾರ 1 ವರ್ಷ ಕಾಲ ಪಾಪ ಅವರನ್ನು ನೋಡೋ ಹಾಗೆ ಇಲ್ಲ. ಈ ಪಾಂಡವರೈವರಿಗೆ, ದ್ರೌಪದಿಗೆ ಕೃಷ್ಣನ ಹೆಸರನ್ನು ಪಬ್ಲಿಕ್ಕಾಗಿ ಹೇಳೋ ಹಾಗಿಲ್ಲ. ಏನು ಗ್ರಹಚಾರ ನೋಡಿ, ಎಂಥ ಕಷ್ಟ ಬರುತ್ತೆ. ಆ ಕೀಚಕನ ವಧೆಯ ಸಮಯದಲ್ಲಿ ಅವಳು ಎಷ್ಟು ಕಷ್ಟಪಡ್ತಾಳೆ ಅಂದರೆ, ಜೋರಾಗಿ ಕೃಷ್ಣ ಅಂದರೆ ಅನುಮಾನ ಪಟ್ಬಿಡ್ತಾರೆ, ಯಾಳು ಇವಳಿಗೇನೋ ಆಗಬೇಕು ಕೃಷ್ಣ ಅಂತ. ಅಂಥ ಒಂದು ಸಂದಿಗ್ಧ ಸಮಯದಲ್ಲಿ ತುಂಬ ಕಷ್ಟಪಡ್ತಾಳೆ, ಬಹಳ ಕಷ್ಟಪಡ್ತಾಳೆ ನಮ್ಮ ದ್ರೌಪದಿ. ಪಾಂಡವರಿಗೂ ಕೂಡ ನೀರಿಂದ ಹೊರಗಡೆ ಬಂದಂಥ ಮೀನಿನ ಹಾಗೆ ಆಗಿಬಿಡುತ್ತೆ. ಫಿಶ್ ಔಟ್ ಆಫ್ ವಾಟರ್ ಅಂತ ಹೇಳ್ತಾರೆ ನೋಡಿ, ಮುಳುಗುಟ್ಬಿಡುತ್ತೆ, ಅದು ತುಂಬ ಹೊತ್ತು ಇರೋದೇ ಇಲ್ಲ, ಹಾಗಾಗ್ಬಿಡ್ತು. ಆದರೆ ಸುಂದರಕಾಂಡ ಹೇಗೋ ರಾಮಾಯಣದಲ್ಲಿ ವಿರಾಟ ಪರ್ವದಲ್ಲಿ ಉತ್ತರಾಪರಿಣಯ ಅಭಿಮನ್ಯುವಿಗೆ ಮದುವೆ ಆಗುತ್ತೆ. ಅದರಲ್ಲಿ ಕೃಷ್ಣ ಬಂದು ಮದುವೆ ಮಾಡಿಸ್ತಾನೆ. ನಾಳೆ ಸಾಯಂಕಾಲ ಆಗುತ್ತದೆ, ನೀವು ಎಲ್ಲ ಸಿದ್ಧವಾಗಿ ಬರಬೇಕು ಆ ಮದುವೆ ನೋಡೋದಕ್ಕೆ. ಬಹಳ ವಿಶೇಷವಾದ ಮದುವೆ ಅದು. ಶ್ರೀಕೃಷ್ಣನೇ ನಿಂತು ಮದುವೆ ಮಾಡಿಸ್ತಾನೆ ಪ್ರೀತಿಯಿಂದ. ಅಲ್ಲವೇ ಪಾಂಡವರ ಮೇಲೆ ಎಷ್ಟು ಇಷ್ಟ ಅವನಿಗೆ, ತಾನೇ ಬರ್ತಾನೆ. ಅದರ ಹಿನ್ನೆಲೆ ಒಳಗೆ ಆ ಮದುವೆಗೆ ಮೊದಲು ಏನಾಗ್ಬಿಟ್ಟಿದೆ ಅಂದರೆ, ಬಹಳ ದೊಡ್ಡ ಒಂದು ವಿಪತ್ತು ಬಂದುಬಿಡ್ತು ಪಾಂಡವರಿಗೆ. ವನವಾಸ ಮುಗಿದ ಮೇಲೆ ಅಜ್ಞಾತವಾಸ ಇನ್ನೇನು ಮುಗಿಯುತ್ತೆ ಅಂದಾಗ ಅವ್ರನ್ನ ಕಂಡು ಹಿಡಿದು ಪುನಃ 12 ವರ್ಷ ಕಾಡಿಗೆ ಕಳಿಸಿ ಪುನಃ 1 ವರ್ಷ ಅಜ್ಞಾತವಾಸಕ್ಕೆ ಅಂತ ಅವನ ಕರಾರ್ ಪ್ರಕಾರ ದುರ್ಯೋಧನ ಅದನ್ನು ನಡೆಸಬೇಕು ಅಂತ ಮಾಡಿಬಿಟ್ಟ. ದುಷ್ಟ, ತುಂಬ ದುಷ್ಟ, ಬಹಳ ಕೆಟ್ಟವನು. ಆ ಯೋಚನೆ ಮಾಡಿಬಿಟ್ಟ. ಆ ಯೋಚನೆ ಮಾಡುವಾಗ ಮಹಾರಾಜನಾಗಿದ್ದವನು ಹಸುಗಳನ್ನು ಕದಿಯೋಕ್ಕೆ ಹೋಗ್ತಾನೆ. ನೋಡಿ ಹೇಗಿದೆ ಇದು ಸತ್ಯ ಧರ್ಮ ಅನ್ನೋದು. ರಾಜನಾದವನೇ ಇವಾಗ ಸರ್ಕಾರವೇ ಮೋಸ ಮಾಡಿ ತಮ್ಮಲ್ಲಿ ತಿನ್ನೋಕೆ ಶುರು ಮಾಡಿದ್ರೆ ಹೇಗೆ, ಇನ್ನು ಪ್ರಜೆಗಳಿಂದ ಏನು ಗತಿ ಕೇಳಬೇಕು. ಹಾಗೆ ರಾಜನೇ ಭಕ್ಷಕನಾಗ್ಬಿಡ್ತಾನೆ ಅಲ್ಲಿ. ಅದು ಮಾಡೋವಾಗ ಅಲ್ಲಿ ಅದ್ಭುತವಾದಂಥ ಒಂದು ಪ್ರಸಂಗ ನಡೆಯುತ್ತೆ. ಅಷ್ಟೊತ್ತಿಗಾಗಲೇ ಅರ್ಜುನ ಸಮಸ್ತವಾದಂಥ ಮಿಸೈಲ್ಸ್, ಶಸ್ತ್ರಾಸ್ತ್ರಗಳನ್ನು, ಎಂತೆಂಥದ್ದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತಾರೆ, ಅಂಥದನ್ನೆಲ್ಲ ಕಲ್ತ್ಕೊಂಡು ಬಂದುಬಿಟ್ಟಿದ್ದ. ಆಗ ಬಹಳ ಹೊಂದ್ಕೊಳ್ತದೆ ಬಹಳ ಚೆನ್ನಾಗಿ. ಅದು ಆ್ಯಸ್ ದೋ ನ್ಯಾಚುರಲ್ ಆಗಾದ ಕಾಣುತ್ತೆ, ಏನು ಪ್ರೀ ಪ್ಲ್ಯಾನ್ ಆಗಿರಲಿಲ್ಲ. ಅದು ಬಂದಾಗ ಗೋವುಗಳನ್ನು ಕದಿಯೋಗಿ ಬಂದುಬಿಡ್ತಾನೆ ಕೌರವ. ಅದರಲ್ಲಿ ವಿರಾಟ ನಗರ ಸಣ್ಣದು, ಮತ್ಸ್ಯ ದೇಶ, ಇವಾಗಿನ ಹರಿಯಾಣ ಪ್ರಾಂತ ಇದೆಯಲ್ಲ ಸಣ್ಣದದು. ಅಲ್ಲಿ ಸಮೃದ್ಧಿಯಾದಂಥ, ನಮ್ಮಲ್ಲಿ ಈಗಲೂ ಸಿಂಧಿ ಹಸುಗಳು ಅಂತ ಹೇಳ್ತೀವಲ್ಲ, ಬಹಳ ವಿಶೇಷವಾಗಿರುತ್ತೆ. ಅಲ್ಲಿ ಹಸುಗಳು ಸಮೃದ್ಧಿಯಾಗಿತ್ತು, ಬಹಳ ಚೆನ್ನಾಗಿತ್ತು. ಆ ರಾಜ್ಯ ನೋ ಇನ್ಫ್ಲೇಷನ್, ಅಲ್ಲಿ ಬಹಳ ಚೆನ್ನಾಗಿತ್ತು. ಇನ್ಫ್ಲೇಷನ್ ಇಲ್ಲ ಅಂತಲೇ ಧರ್ಮರಾಜ ಇದ್ದಾನೆ ಅಂತ ತಿಳ್ಕೊತಾರೆ, ಅನುಮಾನದಲ್ಲೇ ಬರ್ತಾರಲ್ಲಿ. ಆ ಬಂದ ಸಂದರ್ಭದಲ್ಲಿ ಏನಾಗೋಯ್ತು ಅಂದರೆ ಬಹಳ ಆಶ್ಚರ್ಯಕರವಾದ ಸಂಗತಿ, ಕೌರವ ಸೈನ್ಯ ಬಂದುಬಿಟ್ಟಿದೆ. ಇಡೀ ಹಸ್ತಿನಾಪುರದಿಂದ ಬಂದಿದೆ, ಅಗಾಧವಾದ ಸೈನ್ಯ ಬಂದಿದೆ. ಅದು ಎಲ್ಲಾದರೂ ನೋಡಿ ಅಲ್ಲೇ ಮುಗಿಸ್ಬಿಡೋಣ ಅವರನ್ನು, ಸಾಧ್ಯವಾದರೆ ಒಂದು ವೇಳೆ ಪತ್ತೆ ಹಚ್ಚೋದಾದರೆ ಮತ್ತೆ ಕಳಿಸೋಣ ಅಂತ ಈ 2 ನಿರ್ಧಾರದಿಂದ ಬಂದಿರ್ತಾನೆ ದುರ್ಯೋಧನ. ಅಲ್ಲಿ ಏನಾಗೋಯ್ತು ಅಂತಂದರೆ, ಹಸುಗಳನ್ನು ಕತ್ಕೊಂಡು ಹೋಗ್ತಾ ಇದ್ದಾಗ ಹಸುಗಳನ್ನ ಗೊಲ್ಲರನ್ನೆಲ್ಲ ಹೊಡೆದು ಹಾಕ್ಬಿಟ್ರು ಆ ಸೈನ್ಯ, ಕೌರವನ ಸೈನ್ಯ. ಅವನೇನು ಮಾಡ್ತಾನೆ ಅಂದರೆ 2 ದಿಕ್ಕಿನಿಂದ ಕಳಿಸ್ಬಿಡ್ತಾನೆ, ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನಿಂದ ಅಂತ. ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ ಅಂತ 2 ಆಗಿಬಿಡುತ್ತೆ. ಅದಾದಾಗ ತಕ್ಷಣವೇ ಆ ಕರುಗಳನ್ನೆಲ್ಲ, ಕರುಗಳು ತಾಯಿನ ಅಮ್ಮ 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 ಅಂತ ಕೂಗುತ್ತೆ ಅಂತಂದಾಗ ದೂರ ಬರುತ್ತೆ ಹೀಗೆ ಅಂತ. ಆವಾಗ ವಿರಾಟ್ ರಾಜ ಏನು ಗತಿಯೇ ಇದ್ದು, ಹಸ್ತಿನಾಪುರದಿಂದ ಬಂದಿದ್ದಾನಲ್ಲ ದಂಗೆ ಎತ್ಕೊಂಡು ಅಂದಾಗ, ಆಗ ಧರ್ಮರಾಜ ಸ್ನೇಹಿತರೆ ಬಹಳ ಅದ್ಭುತವಾದಂಥ ಹೇಳ್ತಾನೆ, ಓಹೋ ನಮ್ಮನ್ನು ಪತ್ತೆ ಹಚ್ಚಿ ಪುನಃ ನಮ್ಮನ್ನು ವೀಳ್ಯದೆಲೆ ಅಡಿಕೆ ಕೊಟ್ಟು ಕಳಿಸೋಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಹಾಮುತ್ಸದ್ದಿ ಧರ್ಮರಾಜ. ಭೀಮ, ಈ ಕರುಗಳ ಕೂಗನ್ನು ನಾನು ಕೇಳಿದಾರೆ, ಅಂಬಾರವವನ್ನು ಹಸುಗಳು ಕರುಗಳಿಗೆ ಹಾಲು ಕೊಡಬೇಕು ಅಂತ ಓಡಿ ಬರ್ತಾ ಇದ್ದ ಸಾಯಂಕಾಲ ಹೀಗೆ ಬಂದು ಮುತ್ತಿಗೆ ಹಾಕಿಬಿಡ್ತಾ ಇದ್ದಾನೆ, ಹಸುಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾನೆ, ಹೊರಡಬೇಕಪ್ಪ ನಾವು ಅಂತ ಯೋಚನೆ ಮಾಡ್ತಾನೆ. ಅವನು ಕಂಕಭಟ್ಟನಾಗಿದ್ದಾನೆ. ಭೀಮ, ನಕುಲ, ಸಹದೇವರು 4 ಜನ ಗುಟ್ಟಾಗಿ ಮಾತಾಡಿಕೊಂಡು ಬನ್ನಿ ಹೋಗೋಣ ಅಂತ ಹೇಳಿ ಸುಶರ್ಮ ಅನ್ನೋ ಲೀಡರ್ಶಿಪ್ನಲ್ಲಿ ಹೋದಾಗ ವಿರಾಟರ ಮಹಾರಾಜನೇ ಅಲ್ಲಿ ಹೋಗ್ತಾನೆ.
ಅಲ್ಲಿ ಹೋದಾಗ ಘನಘೋರವಾದಂಥ ಯುದ್ಧ ಆಗುವಾಗ ಭೀಮ ಒಳ್ಳೆ ಜಟ್ಟಿ ಪೈಲ್ವಾನ, ಧರ್ಮರಾಜ ಸುಮ್ಮನೆ ಕಥೆ ಕೇಳೋನು, ಅವನ ಪಕ್ಕದಲ್ಲಿ ಕೂತ್ಕೊಂಡು ಕಂಕಭಟ್ಟ ಅಂತ ಅವನು ಹೊರಡ್ತಾನೆ ಯುದ್ಧಕ್ಕೆ, ಭೀಮನೂ ಹೋಗ್ತಾನೆ, ನಕುಲನೂ ಹೋಗ್ತಾನೆ, ಸಹದೇವನೂ ಹೋಗ್ತಾನೆ. ಇನ್ನೇನು ವಿರಾಟರಾಯ ಮುಗದೇ ಹೋಗಬೇಕು ಅಂತನ್ನೋವಾಗ ಅವನ ಪ್ರಾಣ, ಏನು ಸಾಮಾನ್ಯದ ಮನುಷ್ಯ ಪಾಪ, ವಯಸ್ಸು ಬೇರೆ ಆಗಿತ್ತು ಅವನಿಗೆ, ಯುದ್ಧದಂಥ ಏನು ಶಕ್ತಿ ಇಲ್ಲ, ಅವನು ಚಚ್ಚಾಕ್ಬಿಡ್ತಾಯಿದ್ರು. ಆಗ ಭೀಮನನ್ನು ಹೇಳಿ ಅವನು ಹೋಗಿ ಶತ್ರುಗಳನ್ನೆಲ್ಲ ಸದೆಬಡಿದು ಬಿಡ್ತಾನೆ. ತನ್ನ ಜೊತೆಯಲ್ಲಿರ್ತಾನೆ, ನಮ್ಮ ಅಡುಗೆ ಭಟ್ಟ, ನಮ್ಮ ಕುಸ್ತಿ ಮಾಡ್ತಾ ಇದ್ದವನು ಹೀಗೆ ಬಂದು ನನ್ನನ್ನು ಕಾಪಾಡಿದ್ನಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಬಟ್ ಈ ಈಸ್ ನಾಟ್ ಅವೇರ್ ದಟ್ ದೇ ಆರ್ ಪಾಂಡವಾಸ್. ಗೊತ್ತಾಗಿಲ್ಲ. ನೀವು ಆ ಕಥೆ ಬಹಳ ವಿಶೇಷ. ಅಲ್ಲಿ ಅವನಿಗೆ ಆಶ್ಚರ್ಯವಾಗುತ್ತೆ, ಕೊಂದನಲ್ಲ ಇವನು ಅಂತ ಹೇಳಿ ಅವನನ್ನು ಹತ್ತಿರ ಕೂರಿಸ್ಕೊಂಡು ಮುದ್ದಾಡ್ತಾನೆ ಪಾಪ. ಇದು ಪ್ಲ್ಯಾನ್ ಇದು. ಅದಾದ ಮೇಲೆ ಅವರು ವಾಪಸ್ ಬರ್ತಾರೆ ಗೆದ್ಕೊಂಡು. ಉತ್ತರ ಗೋಕರ್ಣದ ಅಟ್ಯಾಕ್ ಮಾಡಿಬಿಟ್ಟ ಅರ್ಜುನ. ಅಲ್ಲಿ ಹೊಡೆಯೋಣ ಅಂತ, ಇಲ್ಲ ಆಗಲಿಲ್ವಲ್ಲ ಅಂತ ಹೇಳಿ ಅಲ್ಲಿ ಸಾಕ್ಷಾತ್ ಅರ್ಜುನನೇ ಬೃಹನ್ನಳೆಯಾಗಿದ್ದವನು ಹೆಂಗಸು ಅಲ್ಲದೆ ಗಂಡಸು ಅಲ್ಲದಂತಹ ನಪುಂಸಕ ವೇಷದಲ್ಲಿ ಬರ್ತಾನೆ. ಅಲ್ಲಿಗೆ ಸರಿಯಾಗಿ ಅವನಿಗೆ ನಪುಂಸಕ ಶಾಪ 1 ವರ್ಷ ಮುಗಿದಿರುತ್ತೆ. ವೀರ ಕಲಿಯಾಗ್ಬಿಡ್ತಾನೆ, ಶೂರನಾಗ್ಬಿಡ್ತಾನೆ, ಹೊಡೆದು ಬಿಡ್ತಾನೆ ಏನು ಅಂತ ಹೇಳಿ. ಅದಂದಾಗ ಆ ಕಡೆ ಅವರು ಏಟು ತಿಂತಾರೆ ಕೌರವರೆಲ್ಲ. ದೊಡ್ಡ ಕಥೆ ಅದು. ವಿರಾಟ ಪರ್ವ ನಡೆಸೋದಕ್ಕೆ ಸುಮಾರು 3 ತಿಂಗಳಾದರೂ ಆಗುತ್ತೆ, ಕಥೆ ವಿಸ್ತಾರವಾಗಿ ಮಾಡಬೇಕು ಅಂದರೆ. ಅಂಥ ಕಥೆ ಅದು. ಅದಾದಮೇಲೆ ಸ್ವಾರಸ್ಯ ಕಥೆಗೆ ನಾವು ಇವತ್ತಿನ ದಿವಸ ನಿಮಗೆ ಎಲ್ಲಿಗೆ ಬರಬೇಕು ಅಂದರೆ, ಒಂದು ಸರ್ಪ್ರೈಸ್ ಕೊಟ್ಬಿಡ್ತಾರೆ ವಿರಾಟರಾಜನಿಗೆ ಇವರೆಲ್ಲ. ಆ ಸರ್ಪ್ರೈಸ್ ಕೊಡೋದಕ್ಕೆ ಏನು ಕಾರಣ ಆಯಿತು ಅಂದರೆ, ಆ ಉತ್ತರ ಬರ್ತಾನಲ್ಲ ಅರ್ಜುನ, ಗೆದ್ದು ಉತ್ತರ ಬರ್ತಾನೆ, ಅದೇ ಸಾರಥಿಯಾಗಿರ್ತಾನೆ ಅಂತ ಬಂದಾಗ, ನೀನೇ ಗೆದ್ದೆ ಅಂತ ಹೇಳು ಯುದ್ಧದಲ್ಲಿ, ನಾನು ಗೆದ್ದೆ ಅನ್ಬೇಡ ಅಂತ ಅರ್ಜುನ ಅವನಿಗೆ ಹೇಳ್ತಾನೆ. ಅವನು ನಾನು ಹೇಗೆ ಹೇಳಿ ಇಂಥ ರಣ ಹೇಳಿ ನಾನು ಆ ಯುದ್ಧದಲ್ಲಿ ಕೌರವರನ್ನ ಗೆಲ್ಲೋಕ್ಕಾಗುತ್ತೆ ನನಗೇನೇನು ಅಂತ ಬಹಳ ಕಷ್ಟಪಡ್ತಾನೆ. ಹೇಳ್ತಾನೆ, ಹೇಳಬೇಕು, ಬಾಯಿ ಮುಚ್ಚು, ಹೇಳಲೇಬೇಕು ಅಂತ ಅಂತಾನೆ. ಅದಂದಾಗ ಅವನು ಉತ್ತರ ಬಂದಾಗ ಅವನಿಗೆ ಆರತಿ ಎಲ್ಲ ಎತ್ತಿದಾಗ ಅವನಿಗೆ ಬಹಳ ನಾಚಿಕೆ ಆಗುತ್ತೆ. ಅವನೇನು ಮಾಡೇ ಇಲ್ವಲ್ಲ, ನನಗೆ ಆರತಿ ಎತ್ತಬೇಡ್ರೋ ಅಂತ ಕೂಕೋತಾನೆ ಅವನು. ಆದರೆ ಅರ್ಜುನ ಮಾತ್ರ ಗುಟ್ಟನ್ನು ಹಾಗೇ ಇಟ್ಟಿರ್ತಾನೆ, ಹೇಳಬಾರ್ದು ಅಂತ ಹೇಳಿ. ಅದು ಬಂದಾಗ ಅಲ್ಲೊಂದು ತನ್ಮಧ್ಯೆ ಒಂದು ಸಣ್ಣ ಒಂದು ಆಪತ್ತು ನಡೆದು ಬಿಟ್ಟಿತ್ತು. ಅದು ಬಂದಾಗ ಅವನು ಗೆದ್ದ ಅಂದಾಗ ಈ ಧರ್ಮರಾಜನಿಗೆ ಅಂಥ ಸಹನೆ ಮನುಷ್ಯನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅವನಿಗೆ ಅರ್ಜುನ ಗೆದ್ದಿದ್ದಾನೆ ಅಂತ ಧರ್ಮರಾಜನಿಗೆ ಗೊತ್ತು. ಊರಲ್ಲೆಲ್ಲ ಅವನು ಉತ್ತರ ಗೆದ್ದ ಅಂತಂದಾಗ ಇವನಿಗೆ ಸಹಿಸೋಕ್ಕಾಗಲಿಲ್ಲ. ನೋಡೋ ಧರ್ಮರಾಜ ಹೇಗಾಯ್ತು ನೋಡೋ, ಗೆದ್ದ ನನ್ನ ಮಗ ಅಂತ ಅಂದ್ಬಿಡ್ತಾನೆ ವಿರಾಟ. ಸಾರಥಿ ಗೆದ್ದ ಅಂತ ಹೇಳಿ, ಸಾರಥಿ ಗೆದ್ದ ಅಂದರೆ ಸಾರಥಿ ಅರ್ಜುನ ಸಾರಥಿಯಾಗಿರ್ತಾನಲ್ಲ ಅವನು, ಸಾರಥಿ ಗೆದ್ದ ಅಂತಂದ್ರೆ ಏನು ಹೇಳ್ತಾ ಇದೆಯಾ ನೀನು ಅಂತ ಹೋಗಿ ಕೂಕೋತಾನೆ. ಹಾಗೆ ಕೂಕ್ಕೊಂಡಾಗ ಪಾಪ ಬ್ರಾಹ್ಮಣ ಪೇಟ ಗಿಟ್ಟ ಸುತ್ಕೊಂಡಿರ್ತಾನೆ. ಪಗಡೆ ಆಡ್ತಾರೆ ಇಬ್ಬರು ಕೂಡ ಹೊತ್ತು ಹೋಗೋದಕ್ಕೋಸ್ಕರ ಅಂತ. ದಾಳ ಅಂತ ತೊಗೊಂಡು ಹೀಗೆ ಟಪ್ ಅಂತ ಹೊಡೆದ್ಬಿಟ್ಟ ಧರ್ಮರಾಜ. ಅದು ನೆತ್ತಿಗೆ ಬಿದ್ದುಬಿಡ್ತು, ಡುಬ್ಬು ಬಂದ್ಬಿಟ್ಟು ರಕ್ತ ಬಂದ್ಬಿಡ್ತು. ಅಲ್ಲೇ ದ್ರೌಪದಿ ಯಾವಾಗಲೂ ಅವಳಿಗೆ ಧರ್ಮರಾಜನ ಮೇಲೆ ಕಣ್ಣು. ಯಾಕಂದರೆ ಎಷ್ಟಾದರೂ ಧರ್ಮರಾಜ ಅಲ್ವೇ, ಈ ಹುಚ್ಚ ವಿರಾಟರಾಜ ಏನಾದರೂ ಮಾಡಿಬಿಟ್ರೆ ಏನು ಗತಿ ಅಂತಲೋ ಅದು ಏನೋ ಕತೆ ಗೊತ್ತಿಲ್ಲ. ಅಲ್ಲೇ ನೋಡ್ಕೊಂಡಿರ್ತಾಳೆ, ಸುಮ್ಮನೆ ಮಗ್ಗಾಳಿ ಬೀಸೋ ಹಾಗೆ ಮಾಡೋದು, ಅದು ಮಾಡೋದು, ಒರೆಸೋದು, ಅದು ಇದಂತೂ ಮಾಡ್ತಾ ಇರ್ತಾಳೆ. ಈಗ ಹೊಡೆದ್ನೋ ಇಲ್ವೋ ಅವನ ರಕ್ತ ಬಂದು ಕೂಡಲೇ ತೀರೆ ಸೆರಗನ್ನು ತೊಗೊಂಡೋಗಿ ಬೇಗ ಹೀಗೆ ಹಿಡಿದ್ಬಿಡ್ತಾನೆ. ಎಲ್ಲ ಇವನ ಈ ದ್ರೌಪದಿಗೆ ಏನು ಬಂತು ಇವನ ಮೇಲೆ, ಕಂಕಭಟ್ಟನ ಮೇಲೆ ಪ್ರೀತಿ ಅಂತ ಆ ಸಂದರ್ಭದಲ್ಲಿ ವಿರಾಟ ಯೋಚನೆ ಮಾಡ್ತಾನೆ. ಆಗತ್ತಲ್ವೇ, ಮನೇಲಿ ಯಾರಾದರೂ ಕೆಲಸದವಳಿದ್ರೆ ಅಲ್ಲಿ ಇನ್ನೊಬ್ಬ ಮನುಷ್ಯ ಇದ್ದರೆ ಅವರಿಬ್ಬರು ಸ್ನೇಹವಾಗಿದ್ದರೆ ಯಜಮಾನಿಗೆ ಅನುಮಾನ ಬರೋ ಹಾಗೆ ಅವನಿಗೆ ಬಂದುಬಿಡುತ್ತೆ. ಪಾಪ ಅವನಿಗೇನು ಗೊತ್ತಿವ್ರು ಯಾರು, ಎಲ್ಲರಂತೆ ನಡ್ಕೊಂಡ್ಬಿಡ್ತಾನೆ ಅವನು. ಆವಾಗ ಹೇಳ್ತಾಳೆ, ಏನೇ ನಿನಗೆ ಯಾಕಮ್ಮ ಹೀಗಾಯಿತು, ನೀನು ಸೈರಂದ್ರಿ, ನೀನು ಆಳು ಅಂತಂತಾನೆ. ಇಲ್ಲ, ನಾನು ಧರ್ಮರಾಜನೆಲ್ಲ ಆಸ್ಥಾನದಲ್ಲಿದ್ದೆ, ಅವನಿಗೆ ಯಾರಾದರೂ ಪೆಟ್ಟು ಮಾಡಿ ಅವನ ಮೈಯಿಂದ ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ದರೆ ಆ ನೆಲ ಬಂಜರು ಭೂಮಿ ಆಗಿಬಿಡುತ್ತೆ, ಆ ರಾಜ್ಯ ನಾಶವಾಗಿಬಿಡುತ್ತೆ ಅಂತ ನಾನು ಕೇಳಿದ್ದೆ. ಆ ಮಹಾನುಭಾವ ಅವನು ಸಾಮಾನ್ಯನಲ್ಲ, ಆ ರಕ್ತ ಬೀಳ್ದಾಗ ನಾನು ನೋಡ್ಕೊಂಡಿದ್ದೀನಿ, ನಿಮ್ಮ ರಾಜ್ಯ ಬದುಕಿತು ಅಂತ ಹೇಳ್ತಾಳೆ. ಇಟ್ ಈಸ್ ಎ ಫ್ಯಾಕ್ಟ್, ನಿಜವೇ ಅದು. ಅದನ್ನು ಹೇಳ್ತಾಳೆ ಅವಳಲ್ಲಿ ಹೇಳಬೇಕು ಅಂತ ಹೇಳಿ. ಓ ಅಂತಾನೆ ಅವನು, ಓ ಅಂತಾನೆ. ಭೀಮ ಅರ್ಜುನ ನಕಲು ಸಹದೇವರು ವಾಪಸ್ ಬಂದಾಗ ಅಣ್ಣನ ಗುಟ್ಟಾಗಿ ಒಂದು ಕಡೆ ಸೇರಿಕೊಂಡು ಏನಾಯಿತು ಹೇಗಾಯಿತು ಅಂತ ಮಾತಾಡೋಕೆ ಅಣ್ಣ ಏನಿದು, ಏನು ಪೆಟ್ಟು ಅಂತಾನೆ. ಏನಿಲ್ಲ ಬಿಡೋ, ಸುಮ್ಮನೆ ಬಿಡೋ ಅಂತಾನೆ. ದ್ರೌಪದಿ ಏನೇ ಆಯಿತು ಅಣ್ಣಂಗೆ ಅಂತ ಕೇಳ್ತಾರೆ. ಆ ಜಾಗ ಎಷ್ಟು ಹ್ಯೂಮನ್ ಟಚ್ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇಬ್ಬರು ಕುದಿಯೋಗಿ ಶುರು ಆಗ್ಬಿಡ್ತಾರೆ, ಒಳಗಡೆ ತಕಪಕ ಕುದಿಯೋಗಿ ಶುರು ಮಾಡ್ತಾರೆ. ಏನಾಯ್ತು ಹೇಳೆ ಅಂತಾರೆ. ಆಗ ಹೇಳದೆ ಇರೋಕೆ ಆಗಲಿಲ್ಲ ದ್ರೌಪದಿಗೆ. ಮನೆಗಳಲ್ಲಿ ನಡೆಯುತ್ತೆ ಇಂಥರ ಸಂಬಂಧಗಳು.
ಮನೆಗಳಲ್ಲಿ ಮಾಡಿದೆ. ಹುಡುಗನಿಗೆ ಪೆಟ್ಟು ಬಿದ್ದು ಬಿಡುತ್ತೆ, ಯಾರು ಹೊಡೆದ್ರು ಅಂದರೆ ಯಾರೂ ಹೇಳೋದಿಲ್ಲ, ಹೇಳಿದರೆ ಅವ್ರನ್ನ ಚಚ್ಚಾಕ್ಬಿಡ್ತಾರೆ ಬಾಕಿಯವರು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಹಾಗೆ ಹೇಳಿದಾಗ ಓಹೋ ಅಂತಾರೆ. ಭೀಮ ಅರ್ಜುನ ಇಬ್ಬರು ಕೂಡ ಮುಗಿಸ್ಬಿಡ್ಬೇಕು ಈ ಮುದುಕ ವಿರಾಟನ ಅಂತ ಅಂದ್ಬಿಡ್ತಾರೆ. ಅರ್ಧ ದಿನ ಇದೆ ಅಜ್ಞಾತವಾಸ ಮುಗಿಯೋದಕ್ಕೆ, ಈ ರಂಪ ನಡೆಯೋದಕ್ಕೆ ಏನು ಗತಿ ಅಂತಂದಾಗ ಭೀಮ ಅರ್ಜುನರನ್ನು ತಡಿತಾನೆ, ಅಮುಕ್ತಾನೆ ಧರ್ಮರಾಜ. ತುಂಬ ಕಷ್ಟ. 2 ಮದಿಸಿದ ಆನೆಗಳಿದ್ದ ಹಾಗೆ, ಒಳ್ಳೆ ಗಜಕೇಸರಿ ಇದ್ದಾಗ, ಸಿಂಹಗಳಿದ್ದಾಗೆ ಅವ್ರನ್ನ ತಡೆಯೋದು ಬಹಳ ಕಷ್ಟವಾಯಿತು. ಓನ್ಲಿ ಧರ್ಮರಾಜ ಕುಡ್ಡು ಹುಬ್ಬಿನಲ್ಲಿ ನಿಲ್ಲಿಸಿದನು ಭೀಮನು ಉಬ್ಬಟೆಯ ಅಂತಾನೆ ಕವಿ ಕುಮಾರವ್ಯಾಸ. ಸುಮ್ಮನೆ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಅಂಥ ಒಂದು ಧರ್ಮರಾಜನ ಶಕ್ತಿ ಇತ್ತು. ಏನನ್ನ ಇದು ಅಂತ ಹೇಳಿಬಿಟ್ಟು, ನಾನು ಕೇಳೋದಿಲ್ಲ, ನೀನು ಹೇಳಿದ್ದನ್ನು ಅವನನ್ನು ಒರೆಸ್ಬಿಡ್ತೀವಿ ಅಂತಂದಾಗ ಕೂತ್ಕೊಂಡಾಗ ಯಾವಾಗಲೂ ಹೀಗೆ ಹೇಳ್ತೀಯ ನೀನು, ಯಾವಾಗ ನಾವು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು, ಯಾವಾಗ ರಾಜ್ಯ ಆಳೋದು, ಹೀಗೆ ಏಟು ತಿಂದಿದೆಯಲ್ಲ ನೀನು, ನಾವು ಒಪ್ಪೋದಿಲ್ಲ ಅಂತಂದಾಗ, ನಾಳೆ ಬೆಳಗಿನ ಜಾವ ನಾವೆಲ್ಲರೂ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ನಿಶ್ಚಯ, ಬರೆದಿಟ್ಕೊಂಡು. ಆ ಭೀಮ ಬೈಯೋದು ನೋಡಿ, ಬರಿಯ ಧರ್ಮದ ಜಾಡ್ಯದಲ್ಲಿ ಮೈಮರೆದು ವನದಲ್ಲಿ ಬೇವು ಎಲ್ಲ ಧರ್ಮ 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 ಜಡ್ ಹಿಡಿದು ಹೋಗಿದೆ ನಿನಗೆ, ಯಾವಾಗಲೂ ಧರ್ಮ ಧರ್ಮ ಅಂತ ಅಂದ್ಕೊಂಡು ನಿನ್ನ ಮಾತು ಕೇಳಿ ಸಾಕಾಗೋಯ್ತು ನನಗೆ. ಓಹ್ ಅಂದರೆ ಅಣ್ಣನ ಮೇಲಿನ ಪ್ರೀತಿನ, ಮನೆಯೊಳಗೆ ಆ ಪ್ರೀತಿಯಿಂದ ಜಗಳ ಆಡ್ತಾರೆ ನೋಡಿ, ಆ ಪ್ರೀತಿ ಜಗಳ ಬಹಳ ಚೆನ್ನಾಗಿರ್ತದೆ. ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಆ ಅನ್ಯೋನ್ಯತೆ ತೋರಿಸೋದಕ್ಕೋಸ್ಕರ. ಆದರೆ ಅಂಡರ್ನೀತ್ ದಟ್ ಕರೆಂಟು ಬಹಳ ದೊಡ್ಡ ವಿಶ್ವಾಸ, ಪ್ರೇಮ ಇರುತ್ತೆ. ಅದಂದಾಗ ಆ ಭೀಮನ ಮಾತನ್ನು ಕೇಳಬೇಕು, ಎಷ್ಟು ಸಂಕಟ ಪಡ್ತಾನೆ ಅನ್ನೋದನ್ನು. ಬರಿಯ ಧರ್ಮದ ಜಾಡ್ಯದಲ್ಲಿ ಮೈ ಮರೆದು ವನದಲ್ಲಿ ಬೇವು ಬಿಕ್ಕೆಯನ್ನು ಅರಸಿ ತೊಳಲಿದು ಸಾಲದೆ 13 ವತ್ಸರದಿ ಗಮನಿಸಿದ್ರಾ? 13 ವರ್ಷ ತೊಳೆದಿದ್ದು ಸಾಲದೆ ಇನ್ನೂ ಎಷ್ಟು ಅಂತ ಸೈರಿಸ್ಕೊಂತ ಇದ್ದೀನಿ. ಓ ಅಂತಾನೆ ಹೋಯ್ ಉರುಕಗೊಂಡಡೆ ರಾಜತೇಜವ ಮೆರೆವ ದಿನ ಎಂದು, ಹೀಗೆಲ್ಲದಕ್ಕೂ ಅಯ್ಯೋ ಅಯ್ಯೋ ಅಂತ ಇದ್ರೆ ನಾವು ಯಾವತ್ತು ರಾಜರಾಗೋದು? ನಮ್ಮದು ಧರಣಿ, ಭಾರತ ದೇಶ ನಮ್ಮದು, ನಾವು ಅಖಂಡ ಆರ್ಯಾವರ್ತಕ ರಾಜರು, ನಮ್ಮಪ್ಪಂದು ರಾಜ್ಯ ಇದು, ಆ ಕುರುಡ ಆಳ್ತಾ ಇದ್ದಾನೆ ಅಂತ ಹಾಗೆಲ್ಲ ಹೇಳ್ಬಿಟ್ಟು ಯಾವತ್ತು ನಾವು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು, ಯಾವತ್ತು ಎಲ್ಲರೂ ನಮ್ಮನ್ನು ರಾಜರು ಅಂತ ಹೇಳೋದು, ಬರೀ ತೊಳೆದೋದೇ ಆಗೋಯ್ತಲ್ಲ. ಉರುಕುಗೊಂಡೊಡೆ ರಾಜತೇಜವ ಮೆರೆವ ದಿನವೆಂದಿಹುದು ಉರುಕುಗೊಂಡೊಡೆ ರಾಜತೇಜವ ಮೆರೆವ ದಿನವೆಂದಿಹುದು ನೀವಿನ್ನರಿಯಿರಿ ಎಮ್ಮನು ಹರಿಯ ಬಿಡಿ ಸಾಗು ನೀವಿನ್ನರಿಯಿರಿ ಎಮ್ಮನು ಹರಿಯ ಬಿಡಿ ಸಾಗು ಎಂದನಾ ಭೀಮ. ಬಿಡಿ ನಮ್ಮನ್ನು, ಇನ್ನು ಸಾಕು, ನಿಮ್ಮ ಕಾಲ ಆಯಿತು, ನಿಮ್ಮ ವಯಸ್ಸಾಯಿತು ಅಂತಾನೆ. ಎಷ್ಟು ಸ್ವಾರಸ್ಯ ಆಗುತ್ತೆ ನಿಮಗೆ. ನಮ್ಮ ಅವಿಭಕ್ತ ಕುಟುಂಬಗಳಲ್ಲಿ ಇದೆಲ್ಲ ಅನುಭವಕ್ಕೆ ಬರುತ್ತೆ, ಒಡೆಯೋ ಕುಟುಂಬದಲ್ಲಿ ಇದೆಲ್ಲ ಅನುಭವಕ್ಕೆ ಬರೋದಿಲ್ಲ. ದೊಡ್ಡ ಮಗ ತಂದೆ ಹಾಗೆ ಆಗ್ಬಿಡ್ತಾನೆ. ಅಪ್ಪ ಹೋದರೆ, ತಂದೆ ಅಕಸ್ಮಾತಾಗಿ ಹೋದರು ಅಂತ ಇಟ್ಕೊಳ್ಳಿ, ವಯಸ್ಸಿಗೆ ಬಂದ ಸಂಸಾರದಲ್ಲಿ ಹೋದಾಗ ಆ ದೊಡ್ಡ ಮಗನಿಗೆ 22 ವರ್ಷ ಅಂತ ಇಟ್ಕೊಳ್ಳಿ. ಒಂದು 5-6 ಮಕ್ಕಳು ಇರ್ತಾರೆ. 2ನೇವನಿಗೆ 19, 3ನೇವನಿಗೆ 16, 4ನೇವನಿಗೆ 13, 5ನೇವನಿಗೆ 9 ವರ್ಷ ಅಂತ ಕಾಣುತ್ತೆ. ಇನ್ನೊಂದು ಯಾರಾದರೂ ಮಗು ಇದ್ದರೆ ಅದು 6-7 ವರ್ಷ ಆಗುತ್ತೆ. ಬಟ್ ಈಕ್ವಲಿ ಅವರೆಲ್ಲ ಒಬ್ಬರೇ, ಸರಿಯಾದ ಯೌವನವೇ ಅವರಿಗೆಲ್ಲ. ಆದರೂ ಕೂಡ ತಂದೆ ಹೋಗ್ಬಿಟ್ಟ ಅಂದರೆ ದೊಡ್ಡ ಮಗ ತಂದೆ ಸ್ಥಾನವನ್ನು ತೊಗೊಂಡ್ಬಿಡ್ತಾನೆ. ಇದು ತುಂಬ ಆಶ್ಚರ್ಯ. ಏನೋ ಒಂಥರ ಯಾಜಮಾನಿಕೆ ಬಂದುಬಿಡುತ್ತೆ ಅವನಿಗೆ. ಅಟ್ ದಿ ಸೇಮ್ ಟೈಮ್ ಈ ಹುಡುಗರಿಗೆ ಅಣ್ಣನ ಮೇಲೆ ಗೌರವ ಬರೋ ಹಾಗೆ ಅಣ್ಣನಿಗೆ ಇವ್ರನ್ನೆಲ್ಲ ಮಕ್ಕಳ ಹಾಗೆ ನೋಡ್ಬಿಡ್ತಾನೆ. ಇದನ್ನು ನೀವು ಮಹಾಭಾರತದಲ್ಲಿ ಪೂರ್ತಿ ನೋಡ್ತೀರಿ. ಧರ್ಮರಾಜ ಆ್ಯಕ್ಚುಲಿ ಅವನು ಹೋಲ್ ಲೈಫ್ನಲ್ಲಿ ತಂದೆ ಪಾತ್ರ ವಹಿಸ್ಬಿಡ್ತಾನೆ, ಅವನು ತಂದೆ ಆಗಿಬಿಡ್ತಾನೆ. ಅದಕ್ಕೆ ನಿಮ್ಮ ಸಾಕು, ನಿಮ್ಮ ಕಾಲ ಆಗೋಯ್ತು ನೀವು ಅಂತಾನೆ. 2 ಇಯರ್ಸ್ ಎಲ್ಡರ್ ಅಷ್ಟೇ ಭೀಮನಿಗೆ. ಸ್ನೇಹಿತರೆ, ನೀವು ಅನುಭವಿಸ್ಬೇಕು ಮಹಾಭಾರತನ, ದಯವಿಟ್ಟು ಅನುಭವಿಸ್ಬೇಕು. ಕೇಶವಮೂರ್ತಿ ನಾವು ಮಾಡಿರೋದು ಇವಾಗಲೇ DVD ಬಂದಿದೆ, ಪ್ರಾರಂಭ ಆದಿಪರ್ವ ಬಂದಿದೆ. ಇಡೀ ಮಹಾಭಾರತವನ್ನು ಮಾಡಬೇಕು ಅಂತ ಆಸೆ ಮನಸ್ಸಾಗಿದೆ. 200 ಕ್ಯಾಸೆಟ್ಟಲ್ಲಿ ಇಡೀ ಮಹಾಭಾರತ ಬಂದಿದೆ. DVD ಮಾಡುವಾಗ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀವಿ. ನಡೆಸೋದು ಅವನು. ಇಬ್ಬರಿಗೂ ವಯಸ್ಸಾಗಿದೆ, ಅವರಿಗೆ 75, ನನಗೆ 80 ಆಗಲೇ. ಅದರಿಂದ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದರೆ ಆಗಬೇಕು ಅಂತ ನಮ್ಮ ಸಂಕಲ್ಪ ಆಗಿದೆ. ಮಹಾಭಾರತನ ಕೇಳಬೇಕು. ಅದನ್ನು ಹೇಳಿದಾಗ ನೀವು ಬಿಡಿ ಅಂದಾಗ ನೋಡಪ್ಪ, ನನಗೂ ನಿಮ್ಮ ಮನಸ್ಸೆಲ್ಲ ಅರ್ಥವಾಗುತ್ತೆ.
ನಾಳೆ ಬೆಳಗಿನ ಜಾವ ವಿರಾಟ ಮಹಾರಾಜನ ಅರಮನೆ ಒಳಗೆ ಇರುವಂತಹ ಸಿಂಹಾಸನದ ಮೇಲೆ ನಾವೆಲ್ಲ ಕೂತ್ಕೋತೀವಿ, ಆಯಿತು ಅಂತ. ನೀನು ಸುಮ್ಮನೆ ಹೇಳ್ತೀಯ, ನೀವು ಏನು ಆಗೋದಿಲ್ಲ, ಸುಮ್ಮನೆ ಹೇಳಿ. ಖಂಡಿತವಾಗಲು ನಾಳೆ ಬೆಳಗಿನ ಜಾವ ನೋಡು, ನಾವೆಲ್ಲರೂ ಸಿಂಹಾಸನದ ಮೇಲೆ ಇರ್ತೀವಿ. ಉದಯದಲ್ಲಿ ನಾವಿನಿ ಬರು ಆತನ ಸದನದಲ್ಲಿ ನಿಬಪೀಠವನು ಕರುಬದಲಿ ನೆಮ್ಮುವೆವು. ಆತನಮ್ಮಲಿ ಖೋಡಿಯನು ಹಿಡಿಯೆ ಮದ ಮುಖನ ನೊರಸುವೆವು. ಹರುಷದಲ್ಲಿ ದಿರುಗೊಂಡೊಡೆ ಮನ್ನಿಸುವ ಮಾತು ಇದುವೆ ಸಮ್ಮತವೆಂದು ಸಂತೈಸಿದನು ಪವನ ಜನ ಎಂದು ಸಂತೈಸಿದನು ಪವನ ಜನ. ಆ ವಾಯುಸ್ಥನಾದಂಥ ಭೀಮನನ್ನು ಸಮಾಧಾನ ಮಾಡ್ತಾನಂತೆ. ನೋಡು, ಉದಯದಲ್ಲಿ ನಾವು ಇನಿಬರು ಆತನ ಸದನದಲ್ಲಿ ನೃಪಪೀಠವನ್ನು ಗರ್ವದಲ್ಲಿ ನೆಮ್ಮುವುದು. ನಾವು ಗಂಭೀರವಾಗಿ ಅವನ ಸಿಂಹಾಸನದ ಮೇಲೆ ನಾವು ಕೂತ್ಕೊಂಡ್ಬಿಡೋಣ. ಅವನು ಸುಮ್ಮನೆ ಇದ್ನೋ ಬದುಕ್ತಾನೆ, ಏನಾದರೂ ಒಂಚೂರು ಗರ್ಗುರ್ ಅಂದನೋ ಅವನು ಮುಗಿಸ್ಬಿಡೋಣ. ಹಾಗೆ ಧರ್ಮರಾಜನ ಬಾಯಲ್ಲಿ ಮಾತು ಬರುತ್ತೆ, ವೆರಿ ರೇರ್. ಆ ಮದಮುಖ ನಾನು ಒರೆಸುವವು, ಆಯಿತಾ? ದಿಸ್ ಈಸ್ ದಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, MOU. ಇಸ್ ಇಟ್ ಓಕೆ ಅಂತ ಕೇಳ್ತಾನೆ ಭೀಮನ್ನ. ಹ್ಞೂ ಅಂತ ಅವಾಗ ಎಲ್ಲರೂ ನಕ್ಬಿಡ್ತಾರಂತೆ. ಆಗಲಿ ಅಣ್ಣ ಇಷ್ಟು ದೂರ ಬಂದಲ್ಲ ಸದ್ಯ ಅಂಥೇಳಿ. ಆ ಅಜ್ಞಾತವಾಸ ಮುಗಿಯೋ ಸಂದರ್ಭದಲ್ಲಿ ಎಂಥ ಮಂಗಳಕರವಾಗುತ್ತೆ ಅಂದಾಗ, ಇನ್ನಾಯಿತು, 1 ಗಂಟೆ ಆಯಿತು, ಇನ್ನು ಮಲ್ಕೊಳ್ಳಿ ಬೇಗ, ಬೆಳಗಿನ ಜಾವ ಹೋಗ್ಬೇಕಲ್ಲ ನಾವೆಲ್ಲ ಅಲ್ಲಿ ಅಂತ ಹೇಳಿ ಅರ್ಧರಾತ್ರಿ ಕಳೆದ ಮೇಲೆ ಇವಾಗ ಒಂದು ಒಳ್ಳೆ ಮನೆಯಲ್ಲಿ ದೊಡ್ಡ ಸಮಾರಂಭ ನಡೆದಾಗ ಸಾಮಾನ್ಯವಾಗಿ ನಾವು 1 ಗಂಟೆ ಆದರೂ ಮಲ್ಕೊಳ್ಳೋದಿಲ್ಲ. ನಾವು ಅದನ್ನೆಲ್ಲ ಸಿಂಹಾವಲೋಕನ ಮಾಡ್ತಾ ಆಯಿತು ಅಂತ ಹೇಳಿ ಮಾತಾಡ್ತಾ ಇರ್ತೀವಲ್ಲ. ಹಾಗಿದ್ದಾಗ ಮಲ್ಕೊಂಡಿದ್ದಾರೆ, ಸ್ವಲ್ಪ ಲೇಟಾಗಿ ಅದ್ರ ಬೆಳಗಿನ ಜಾವ ಬೇಗ ಹೇಳಬೇಕು, 3:30 4ಕ್ಕೆಲ್ಲ ಹೇಳಬೇಕು ಅಂತ ಹೇಳುವಾಗ 4 ಜನ ಮಲಗಿದ್ದಾಗ ಹೇಳೋ ಒಂದು ವೈಖರಿಯನ್ನು ಹೇಳ್ತಾನೆ ಸ್ವಾಮಿ ಕುಮಾರವ್ಯಾಸ. ಹರ ಹರ ಶ್ರೀಕಾಂತ ಹೇಳ್ಬಿಟ್ಟು, ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಾವು ಹೇಳೋ ಹಾಗೆ ಮಾಡುವಾಗ ಹರ ಹರ ಶ್ರೀಕಾಂತ ಆ ಕೃಷ್ಣನನ್ನು ನೆನೆದು ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ 365 ಡೇಸ್ ಆ ಕೃಷ್ಣನನ್ನು ಜೋರಾಗಿ ಹೇಳುವಂಥದ್ದು ಬಹಳ ಆಶ್ಚರ್ಯ. ಕೃಷ್ಣ ಅಂದರೆ ಕೇಳಬೇಕೆ, ಅವ್ರ ಮೇಲೆ ಎಲ್ಲ ಜೀವ ಇಟ್ಟಿದ್ರು. ಆ ಕೃಷ್ಣ ಇಲ್ಲದೆ ಒಂದು ನಿಮಿಷ ಅವ್ರಿಗೆ ಇರೋಕ್ಕಾಗಲ್ಲ. ಕೃಷ್ಣ ವಿರಹದಲ್ಲಿ ನೊಂದ ಧರ್ಮರಾಜ ಅಂತ ಹೇಳ್ತಾನೆ ಒಂದು ಕಡೆಯಲ್ಲಿ. ಆ ಸತಿಪತಿಯರ ಪ್ರೇಮದಲ್ಲಿ ವಿರಹ ಬಂದರೆ ಎಷ್ಟು ಕಷ್ಟ ಅನ್ನೋ ಹಾಗೆ ಆ ಧರ್ಮರಾಜನ ಮೇಲೆ ಅಷ್ಟು ವಿಶ್ವಾಸ ಅನ್ನಂತೆ. ಅಂಥದ್ದು ಪಾಂಡವರು ಆ ಕೃಷ್ಣನನ್ನು ನೆನೀತಾ ಹೇಳ್ತಾ ಇದ್ದಾರೆ. ಹರ ಹರ ಶ್ರೀಕಾಂತ ಹರ ಹರ ಶ್ರೀಕಾಂತ ಐಬರು ಕುಮಾರಕರುಬ್ಬವಡಿಸಿದರು, ಅರಿವಿದಾರರು ಮಾಡಿದರು ಮಾಂಗಲ್ಯ ಮಜ್ಜನವ. ವರ ವಿಭೂಷಣ ಗಂಧಮಾಲ್ಯಾಂಬರದಿ ಪರಿವೃತರಾದರು, ವರ ವಿಭೂಷಣ ಗಂಧಮಾಲ್ಯಾಂಬರದಿ ಪರಿವೃತರಾದರು. ಅವನೀಸುರರಿಗಿತ್ತರು ಧೇನುಮಣಿ ಕನಕಾದಿ ವಸ್ತುಗಳ. ಹೇಳುವಾಗ ಪಾಂಡವರು ಎಂಥವರು ಅನ್ನೋದನ್ನು ಗಮನಿಸಿ. ಒಂದು ಶಬ್ದದಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಯಾರು ಉಪ್ಪವಡಿಸಿದರು. ಎಲ್ಲರೂ ಮಲಗಿದ್ದವರು, ಪವಡಿಸು ಅಂದರೆ ಮಲಗು ಅಂತ, ಉಪ್ಪವಡಿಸು ಅಂದರೆ ಏಳೋದು. ಆ ಮಲಗಿದವರು ಎದ್ದರು. ಯಾರವರು? ಆ 5 ಜನವೂ ಕೂಡ ಗಮನಿಸಬೇಕು. ಒಂದು ಪದ ಹಾಕ್ತಾನೆ ಕುಮಾರವ್ಯಾಸ, ಹರಹರ ಶ್ರೀಕಾಂತ ಎನ್ನುತ್ತ 5 ಕುಮಾರರು ಉಪ್ಪವಡಿಸಿದರು. ಅರಿವಿದಾರರು ಉಪ್ಪವಡಿಸಿದರು, ಮಾಡಿದರು ಮಾಂಗಲ್ಯ ಮಜ್ಜನವ. ಅರಿವಿದಾರರು ಶತ್ರುಗಳನ್ನು ಒರೆಸಾಕ್ಬಿಡ್ತಾರೆ. ಯಾರಾದರೂ ಗರ್ಗುರಂದ್ರೆ ಸಾಕು ಒರೆಸ್ಬಿಡ್ತಾರೆ. ಅಲ್ಲವೇ
ಅಜ್ಞಾತವಾಸದಲ್ಲಿದ್ದು ಆ ಕೀಚಕನನ್ನು ಹೊಡೆದು ಹಾಕ್ಬಿಟ್ನಲ್ರಿ ಭೀಮ. ಎಂಥ ನೀಚ, ಎಂಥ ಪವರ್ಫುಲ್ ಎನಿಮಿ ಅವನು, ಎಂಥ ಕೆಟ್ಟವನು. ಅವನನ್ನು ಅಜ್ಞಾತವಾಸ ಮೈಂಡ್ ಯು, ಎಂಥ ರಿಸ್ಕ್ ಅದು. ಆ ಕೀಚಕ ಸತ್ತಿದ್ದೇನಾದರೂ ಒಂದು ಚೂರು, ಒಂದು ಅರ್ಧ ದಿನ ಮೊದಲು ಅವನಿಗೆ ತಿಳಿದಿತ್ತು ಅಂದರೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಂಥ ರಿಸ್ಕ್ನಲ್ಲಿ ಹೊಡೆದಿದ್ದಾನೆ. ಅರಿವಿದಾರರು, ಸಾಮಾನ್ಯ ಎಲ್ಲರ ಪಾಂಡವರು ಹೇಳ್ತಾರಂತೆ, ಅದು ಎದ್ದಾಗ ಅದು ಎಂಥ ಹೇಗೆ ಕಾಣಿಸ್ತಾರೆ ಅವರು, ಹೇಗೆ ಕಾಣ್ತಾ ಇರ್ತದೆ, ಎಂಥ ರಾಜಸೂಯಾಗವರು ಮಾಡೋರು ಸ್ವಾಮಿ ಧರ್ಮರಾಜ, ಸಾಮಾನ್ಯನಲ್ಲ. ಅಂಥವು ಹೇಗೆ ಕಾಣಿಸ್ತಾರೆ. ಪರಮ ಸತ್ಯವ್ರತ ಮಹಾಕೃತು ವರದಲ್ಲಿ ಅವಭೃತ ಸ್ನಾನವನ್ನು ಮಾಡಿ ಅವತ್ತಿನ ದಿವಸ, ಐ ಟೆಲ್ ಯು ದಿ ಡೇ ವಾಸ್ ಸೋ ಇಂಪಾರ್ಟೆಂಟ್. ಗೋಲ್ಡನ್ ವರ್ಡ್ಸ್ ಬರಿಬೇಕಾಯ್ತು, ಚಿನ್ನದಲ್ಲಿ ಬರಿಬೇಕು ಅಕ್ಷರವನ್ನು. 13 ವರ್ಷ ಸ್ವಾಮಿ, 12 ವರ್ಷದ ವನವಾಸ, 1 ವರ್ಷ ಮುಗಿದಿದೆ, ಆ ದಿನವನ್ನು ಕಾಣ್ತೇವೆ ಅಂತಂದು ಎಷ್ಟು ಕಷ್ಟಪಡ್ತಾರೆ. ಇವಾಗ ನೀವು ಕೇಳ್ತಾ ಇದ್ದೀರಿ, ಉದಯ ಟಿ ವಿ ಒಳಗೆ ಬರ್ತಾ ಇದೆ, ವನವಾಸ ಬರ್ತಾ ಇದೆ, ಎಷ್ಟು ಕಷ್ಟಪಡ್ತಾರೆ ಎಲ್ಲರೂ ಕೂಡ. ಅರ್ಜುನ ಹೋದ ಅಲ್ಲಿಗೆ ಈಶ್ವರನ ಹತ್ರ ಹೋಗಿ ಆಯುಧಗಳನ್ನೆಲ್ಲ ತಗೋತಾನೆ. ಇನ್ನೂ ಕಷ್ಟ ಮುಗುದಿಲ್ಲ, ಅವರಲ್ಲಿ ಬರೋದ್ರೊಳಗೆ ಇನ್ನೂ ಬಹಳ ಕಷ್ಟಪಡ್ತಾರೆ. ಅಜ್ಞಾತವಾಸಕ್ಕೆ ಬರೋದ್ರೊಳಗೆ, ಅಜ್ಞಾತವಾಸವನ್ಕ ಆಲ್ಮೋಸ್ಟ್ ಬಹಳ ಕಷ್ಟವಾಗಿಬಿಟ್ಟಿತ್ತು. ಅಂಥವ್ರು ಎಂಥವ್ರು ಸಾಮಾನ್ಯರಲ್ಲ. ಎಲ್ಲವನ್ನೂ ಮುಗಿಸ್ಕೊಂಡು ಹೊರಡ್ತಾರಂತೆ. ಬೆಳಗಿನ ಜಾವ ಸುಮಾರು ಬ್ರಹ್ಮ ಮುಹೂರ್ತ ಆಗ್ತಾನೆ ಶುರುವಾಗಿದೆ. 3:45 4 ಅಲ್ಲೇ ಕೆಲವು ಬ್ರಾಹ್ಮಣರನ್ನೆಲ್ಲ ಬರ ಹೇಳಿದ್ರು ಅಂತ ಕಾಣುತ್ತೆ. ಅವರಿಗೆಲ್ಲ ಸ್ವಲ್ಪ ದಕ್ಷಿಣ ಎಲ್ಲ ಕೊಟ್ಟರು ಅಂತ ಹೇಳಿ. ಒಬ್ಬರು ನಾವು ಇದನ್ನು ಮಾಡಿದಾಗ ಕಥೆಯನ್ನು ಹಿಂದೊಂದು ಸಲ ದುಡ್ಡೆಲ್ಲಿತ್ತು ಸ್ವಾಮಿ ಅವರಿಗೆ ಹಾಗೆ ಅಂತ ಕೇಳಿದ್ರು. ದಕ್ಷಿಣೆ ಕೊಟ್ಟರು ಅಂತಿರಲ್ಲ, ದುಡ್ಡೆಲ್ಲ ಕವಿ ದಡ್ಡ ಬರೆದು ಬಿಟ್ಟಿದ್ದಾನೆ ಅಂತ ಅವರ ಐಡಿಯಾದಲ್ಲಿ. ಅವರು ಎಲ್ಲ ಕೆಲಸಕ್ಕೂ ವಿರಾಟರಾಯ ಸಂಬಳ ಕೊಡ್ತಾ ಇದ್ದ, ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾ ಇದ್ದ. ಕಂಕ ಭಟ್ಟನಿಗೆ ಒಂದು ಆನರೇರಿಯಂ ಕೊಡ್ತಾ ಇದ್ದ. ಭೀಮನಿಗೆ 2 ಕೆಲಸ, ಅಡುಗೆ ಮಾಡೋದು, ಕುಸ್ತಿ ಮಾಡೋದು, 2ಕ್ಕೂ ಲೇಬರ್ ಕೂಲಿ ಕೊಡ್ತಾ ಇದ್ದ ಅವನಿಗೆ. ಅರ್ಜುನಿಗೆ ಡಾನ್ಸ್ ಕಲಿಸ್ತಾ ಇದ್ದ, ಮೇಷ್ಟ್ರು ಸಂಬಳ ಕೊಡ್ತಾ ಇದ್ದ. ಒಬ್ಬ ಟ್ಯೂಷನ್ ಫೀ 10 ರೂಪಾಯಿ 15 ರೂಪಾಯಿ ಆಗಿನ ಕಾಲದೇನೋ ಇದ್ದಿರ್ಬೋದು. ಇವನಿಗೆ ಕುದುರೆ ಕಾಯೋದು ಒಂದು, ದನ ಕಾಯೋದು ಒಂದು. ಬಿಟ್ಟಿ ಕೆಲಸ ತೆಗಿಲಿಲ್ಲ ಯಾರು, ಎಲ್ಲೂ ಬಿಟ್ಟಿ ಕೆಲಸ ಅದನ್ನೆಲ್ಲ ಅವರವ್ರು ಇಟ್ಕೊಂಡು ಅವರವರಿಗೆ ಹಂಚ್ಕೋತಾ ಇದ್ರು ಮೇಲ್ಮೇಲೆಗೆ. ಆದ್ದರಿಂದ ಅಲ್ಲಿ ಬ್ರಾಹ್ಮಣರಿಗೆಲ್ಲ ದಾನ ಧರ್ಮಾದಿಗಳನ್ನು ಮಾಡ್ದಂತಾನೆ. ಕವಿ ಒಂದನ್ನೂ ಬಿಡ್ತಾ ಇಲ್ಲ, ಅಷ್ಟು ಸೂಕ್ಷ್ಮವಾದನ್ನು ಹೇಳ್ತಾರೆ. ಎಲ್ಲರಿಗೂ ಕೊಟ್ಟರು. ಪರಮ ಸತ್ಯಂ ವ್ರತ ಮಹಾಕ್ರತು ವರದಲ್ಲಿ ಅವಭೃತ ಮಜ್ಜನವ ವಿಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟನರ ಮನೆಗೆ ಅರಸ ಬಂದನು. ಭೀಮಾದಿಗಳು ಸಹಿತ ವಿರಾಟನರ ಮನೆಗೆ ಅರಸ ಬಂದನು. ಮಣಿ ಖಚಿತ ಕೇಸರಿಯ ಪೀಠವ ನಡೆಸಿದನು. ನಿಜ ಚರಣ ಸೇವೆಯಲೆಸೆದರು. ಒಡ ಹುಟ್ಟಿದರು ಪರುಠವಿಸಿ. ನೀವೆಲ್ಲರೂ ಗಮಕವನ್ನು ಅನುಭವಿಸೋದು ನೋಡಿದ್ರೆ ನಿಮಗೆಲ್ಲ ಗಮಕ ತುಂಬ ಇಷ್ಟ, ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ಹೌದಾ? ಆಮ್ ಐ ರೈಟ್? ಕಾರಣ ಏನು ಗೊತ್ತಾ ನಿಮಗೆ? ಗಮಕದಲ್ಲಿ ಬಹಳ ಪ್ರಧಾನವಾದದ್ದು ಧ್ವನಿ ಅಂತ. ಮಾತೇನೋ ಅಲ್ಲಿ ಇರುತ್ತೆ, ಆ ಮಾತನ್ನು ಹೇಗಾದರೂ ಓದ್ಬೋದು. ಇವಾಗ ಗಮಕವೇ ಬರದೇ ಇರೋವಂಥ ನನ್ನಂಥವನು ಕೂಡ ಅದನ್ನು ಚೆನ್ನಾಗಿ ಓದ್ಬೋದು, ಹೇಗಾದರೂ ಓದ್ಬೋದು. ಅಲ್ಲಿ ಹೇಗೆ ಓದ್ಬೋದು? ಪರಮ ಸತ್ಯವ್ರತ ಮಹಾಕೃತು ವರದಲ್ಲಿ ಅವಭೃತ ಮಜ್ಜನವ ವಿಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟನ ಮನೆಗೆ ಅರಸ ಬಂದನು ಮಣಿಖಚಿತ. ಇದು ಸುಮ್ಮನೆ ಗದ್ಯ ಓದ್ಬೋದು ನಿಮಗದನ್ನು. ಆದರೆ ಆ ಬಂದನು ಅನ್ನೋವಾಗ ನಾವು ಓದ್ತೀನಲ್ಲ, ನನಗೆ ಅವ್ನು ಬಂದನು ಅನ್ನೋದನ್ನು ಹೇಳೋಕ್ಕೆ ಬರೋದಿಲ್ಲ. ನಾನು ಗದ್ಯದಲ್ಲಿ ಹೇಳುವಾಗ ಅರಸ ಬಂದ ಅಂದ್ಬಿಡ್ತೀನಿ. ಅದೇ ಕಾವ್ಯದಲ್ಲಿ ಹೋಗುವಾಗ ಅದನ್ನು ಹೇಗೆ ಹೇಳಬೇಕು? ಆ ಧರ್ಮರಾಜ ಬಂದ ಅನ್ನೋದನ್ನು ಹೇಗೆ ಹೇಳ್ತಾ ಇದ್ರು ನೋಡಿ. ಗಬಗಬ ನಡ್ಕೊಂಡು ಬರೋದಿಲ್ಲ ಅವನು, ರಾಜ ಓಡಿ ಬರ್ತಾನೇನ್ರಿ ಎಲ್ಲಾದರೂ. ಯಾಕೆಂದರೆ ಆ ಪಾರ್ಕ್ ಮಾಡೋವಾಗ ಅವನು ಸುಮ್ಮನೆ ಅವನು ನಕಲಿ ಪಾರ್ಕ್ ಮಾಡೋನಿಗೂ ಕೂಡ ಏನಾದರೂ ಮಾಡಿದ್ರೆ ಅವನಿಗೆ ಪಾತ್ರ ಬರಬೇಕಲ್ಲ. ಅರಸ ಬರ್ತಾನೆ, ಹೇಗೆ ಬರ್ತಾ ಇದ್ದಾನೆ, ಆನೆ ಮೇಲೆ ಕೂತ್ಕೊಂಡು ಅಂಬಾರಿ ಒಳಗೆ ಬರೋ ಹಾಗೆ ಬರ್ತಾನಂತೆ. ಅರಸ ಬಂದ, ದಟ್ ಈಸ್ ಕಾಲ್ಡ್ ಧ್ವನಿ. ಆ ಗಮಕವನ್ನು ಹಾಗೆ ನಾವು ಅನುಭವಿಸ್ಬೇಕು. ಎಲ್ಲಿ ಇನ್ನೊಂದ್ಸಲ ಹೇಳಿ, ಮೊದಲನೇ ಹೇಳಿದಾಗೆ. ಭೀಮಾದಿಗಳು ಸಹಿತ ವಿರಾಟನರ ಮನೆಗೆ ಅರಸ ಬಂದನು. ಅಲ್ಲ, ದ್ಯಾಟ್ಸ್ ಇಟ್. ಐ ಆಮ್ ಗ್ಲ್ಯಾಡ್ ಯು ಆರ್ ವಿತ್ ಮೀ. ಅನುಭವಿಸೋದು ಅಂದರೆ ಹಾಗೆ ಅನುಭವಿಸ್ಬೇಕು. ಅದನ್ನು ನಮ್ಮ ಕೇಶವಮೂರ್ತಿಯವರಲ್ಲಿ ನೀವು ಕೇಳ್ಬೋದು. ಆ ಗಮಕ ಅಂತಂದರೆ ಆ ಧ್ವನಿಯನ್ನು ಅದನ್ನು ಹೇಗೆ ತರ್ತಾರೆ ಅಂದರೆ ತುಂಬ ಎಷ್ಟು ಹೇಳಿದ್ರು ಡೋಂಟ್ ಮಿಸ್ಟೇಕ್ ಮೀ, ಐ ಆಮ್ ಜಸ್ಟ್ ಪ್ರೈಸಿಂಗ್ ಹಿಮ್ ಬಿಕಾಸ್ ವಿ ಬೋತ್ ಆರ್ ಪ್ರೆಸೆಂಟಿಂಗ್ ದಿ ಪ್ರೋಗ್ರಾಮ್ ಅಂತ. ನಮಗೆ ಭಾಗ್ಯ ಈ ಮಹಾಭಾರತವನ್ನು ಹೇಳೋ ಅದು ಕುಮಾರವ್ಯಾಸನಿಗೆ ಅದು ಏನು ಆನಂದ ಆಗುತ್ತೋ. ಆದ್ದರಿಂದ ಇದೇ ನಿಜವಾದಂಥ ಗಮಕ ಅನ್ನೋದು.
ಈ ಗಮಕ ಅನ್ನೋದು ನಮ್ಮ ದೇಶದ, ನಮ್ಮ ರಾಜ್ಯದ, ಕರ್ನಾಟಕದ ಕಲೆ ಇನ್ನೆಲ್ಲೂ ಇಲ್ಲ. ನೋವೇರ್. ನಾವಿಬ್ಬರು ಒಂದ್ಸಲ ಅಲಹಾಬಾದಿಗೆ ಹೋಗಿದ್ವಿ ನಾವು. ಅಲ್ಲಿ ಶ್ರೀಮತಿ ಪ್ರಿಯಂವದಾದೇವಿ ಬಿರ್ಲಾ ಅಂತ ಹೇಳಿ, ಅವ್ರ ಯಜಮಾನರು ಮಾಧವ ಪ್ರಸಾದ್ ಬಿರ್ಲಾ ಅಂತ ಹೇಳಿ ಅವರೆಲ್ಲ ಇದ್ದರು. ಆನಂದ ಕಾನನ ಅಂತ ತ್ರಿವೇಣಿ ಮೇಲೆ ದಡದ ಮೇಲೆ ಅದ್ಭುತವಾದಂಥ ಒಂದು ವನ ಅದು, ಅಲ್ಲಿದ್ದರು ಅವರೆಲ್ಲ. ಆವಾಗ ಮಹಾಭಾರತವನ್ನು ಕುಮಾರವ್ಯಾಸನ ಅವ್ರು ಓದಿ ನಾನು ಅರ್ಥ ಹೇಳಿ ಅರ್ಥವನ್ನು ಸ್ವಲ್ಪ ಹಿಂದೀಲಿ ಹೇಳ್ತಾ ಇದ್ದೆ. ಅದು ದಿವಸ ಅರ್ಥವಾಗುತ್ತೆ, ಎಲ್ಲ ಸಂಸ್ಕೃತ ಪದ ಇದೆ, ಏನು ಕಷ್ಟ ಅಲ್ಲ ಅಂಥೇಳಿ. ಎಷ್ಟು ಅನುಭವಿಸಿದ್ರು ಅಂತೀರಿ ಅದನ್ನು. ಉತ್ತರ ದೇಶದವರಲ್ಲಿ ನಮಗೆ ಗಮಕ ಎಲ್ಲಿ ಅವರಿಗೆಲ್ಲ ಎಲ್ಲಿ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಆ ಭಾವವನ್ನು ನೋಡಿ ಅನುಭವಿಸ್ತಾರೆ. ಮೊನ್ನೆ ಬಾಲಮುರಳಿ ಕೃಷ್ಣ ಅವ್ರು ಬಂದಿದ್ದರು ನಮ್ಮ ಊರಿಗೆ, ಮದುವೆಗೆ ಬಂದಿದ್ದರು. ಅವರು ಹಾಡಿದರು, ಎವ್ರಿ ಡೇ ಐ ಲಿಸನ್ ಟು ದಿಸ್ ಪ್ರೋಗ್ರಾಮ್ ಆಫ್ ವಾಚನ ವ್ಯಾಖ್ಯಾನ, ವೇರ್ ಈಸ್ ದಟ್ ಮೂರ್ತಿಗಾರು ಏಮಂಡಿ ಎಂತ ಭಾಗ ಪಾಡ್ತಾರು, ಆ ಏಮಿ ಗಮಕಮಲು ಅಂತ ಹೇಳಿದ್ದೆ. ಹಿ ಡಸಂಟ್ ನೋ ಕನ್ನಡ ಮಚ್, ಆದರೂ ಅನುಭವಿಸ್ತಾ ಇದ್ರು. ಲಾಲ್ಗುಡಿ ಜಯರಾಮನ್ನು ಒಂದಿನ ಬಿಡದೆ ಕೇಳ್ತೀನಿ ಅಂತಂದರು. ದಟ್ ಈಸ್ ಓನ್ಲಿ ವಿ ಆರ್ ಪ್ರೌಡ್ ದಟ್ ಅವರ್ ಗಮಕ ಕಲೆ ಈಸ್ ಲೈಕ್ ದಟ್. ಹಾಗೆ ಹೇಳ್ತಾರಂತೆ. ಬೆಳಗಿನ ಜಾವ ಆಗಿದೆ, ಈ ಕಂಚುಕಿಗಳಿರ್ತಾರೆ ನೋಡಿ, ಕಾಳುಗಳೆಲ್ಲ, ಅವ್ರು ಹೋಗ್ಬಿಟ್ಟು 6 ಗಂಟೆ 6:15 ಗಂಟೆಗೆ ವಿರಾಟ್ ರಾಯ ಬಂದರೂ ಬರ್ಬೋದು ಅಂತ ಅವ್ರ ಕೆಲಸ ಅದು ಬೇಗ ಹೋಗಬೇಕು ಅಂತ ಹೇಳಿ ಇವರು ಹೊರಗಡೆ ಸಿಂಹಾಸನದ ಮೇಲೆ ಕೂತ್ಬಿಟ್ಟಿದ್ದಾರೆ. ಯಾರೋ ಧರ್ಮರಾಜ, ಭೀಮ, ಅರ್ಜುನ, ನಕಲ, ಸಹದೇವ, ದ್ರೌಪದಿ ಕೂತ್ಬಿಟ್ಟಿದ್ದಾರೆ. ದೀಪ ಇತ್ತು. ಈ ಕಂಚಿಗಳು ಹೋಗಿ ಬಾಗಿಲು ತೆಗೆದು ಅಂತ ಬಾಗಿಲು ತೆಗೆದು ನೋಡಿದ್ರೆ ಸೂರ್ಯನ ರಶ್ಮಿ ಮುಖದ ಮೇಲೆ ಹೀಗೆ ಹಚ್ಚಿದಾಗ ಆಗ್ಬಿಡ್ತಂತೆ. ಏನು ರಾಜತೇಜ, ಧರ್ಮರಾಜ ಕೇಳಬೇಕೆ, ಈ ಖಾಲಿ ಕಣ್ಣಿಂದ ನೋಡೋಕ್ಕಾಗತ್ತೆ? ಅದು ನೋಡುವಾಗ ಅವನು ಬರ್ತಾ ಇದ್ದಾನೆ. ಅವನಿಪನ ಸಿಂಹಾಸವನ ಏರುವ ಸಗರ್ವಿತರು ಆರು ಇವರು. ಯಾರಿವರು? ನಮ್ಮ ರಾಜಂದು ಕಣ ಇದು, ನಮ್ಮ ವಿರಾಟ್ ಮಹಾರಾಜ್. ಯಾರೇ ಅವರು? ಯಾರೀ ನೀವೊಂದು ಕೇಳೋಕೆ ಭಯ, ಅವ್ರು ನೋಡಿದೇ ಭಯ ಆಗುತ್ತೆ ಅಂಥ ತೇಜಸ್ಸವರಿಗೆ. ಯಾರಿವರು ಅಂತ ಅನುಮಾನ ಪಡ್ತಾ ಇದ್ದಾರೆ. ನಾವು ವಾಚ್ಮೆನ್ ಆಗಿದ್ದೀವಿ, ಇಲ್ಲಿ ಕಾವಲುಗಾರ ಇದ್ದೀವಿ, ನಾವು ನಮ್ಮನ್ನು ಏಮಾರಿಸ್ಬಿಟ್ಟು ಯಾರೋ ಬಂದು ಕೂತಿದ್ದಾರೆ ಅಂತ ರಾಜನಿಗೆ ಹೇಳಿದ್ರೆ ಅವನು ತಲೆ ಕತ್ತರಿಸ್ಬಿಡ್ತಾನೋ ಏನೋ ಅಂತ ಎಲ್ಲ ಭಯ ಎಲ್ಲ ಶುರುವಾಗ್ಬಿಡ್ತು. ಅವ್ರಿಗೆ ಅನುಮಾನ ಆಗಿದ್ದು ನೋಡಿ ಹೇಗೆ ಹೇಳ್ತಾ ಇದ್ದಾನೆ. ಅವನಿಪನ ಸಿಂಹಾಸನವನೇರುವ ಸಗನ್ವಿತರಾರು. ಅವನಿಪನ ಸಿಂಹಾಸನವನೇರುವ ಸಗನ್ವಿತರಾರು. ನೋಡಿದಳೆವೆಗಳುರಿಬುದು ಹಾಯನುದ ಕಂಚುಕಿಗಳೈತಂದು. ಅಯ್ಯೋ ಹಾ ಹಾ ಎಂದು ಕಂಚುಕಿಗಳೈತಂದು. ಯಾರ್ರಿ ನೀವು? ಯಾಕ್ರಿ ಕೂತಿದ್ದೀರಿ ಅನ್ನೋದಕ್ಕೆ ಹೆದರ್ಕೊಂಡು ಇವರನೇಕ್ಷಿಸಿ ಕ್ಷಾತ್ರ ತೇಜವನವಗಡಿಸಲಂಜಿದರು. ಇವರನೇಕ್ಷಿಸಿ ಕ್ಷಾತ್ರ ತೇಜವನವಗಡಿಸಲಂಜಿದರು. ಹರಿತಂದವದಿರೆಬ್ಬಿಸಿ ಭಿನ್ನಬಿಸಿದರು ಮತ್ಸ್ಯಭೂಬದಿಗೆ. ಬೆಳಗಿನ ಜಾವ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆಳುಗಳು ವಿರಾಟ್ ಮಹಾರಾಜಂದೆಲ್ಲ ಬಾಗಿಲು ತೆಗಿತಾ ಇದ್ದಾರೆ. ಅವರು ಪಾಪ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಿರಬೇಕು. ಬಂದಾಗ ಜಯ್ಯ ಅಂತ ಇದ್ದಾರೆ. ಬೆಳಗಿನ ಜಾವ ಇಷ್ಟೊತ್ತಿನಲ್ಲಿ ಇವ್ರು ಬಂದುಬಿಟ್ಟಿದ್ದಾರೆ, ಕೂತಿದ್ದಾರೆ. ಐ ಟೆಲ್ ಯು ಹೌ ಹಿ ಪ್ರೆಸೆಂಟ್ಸ್ ದಿ ಹೋಲ್ ಸಿಚುವೇಶನ್. ಕುಮಾರವ್ಯಾಸ ಅಂದರೆ ಆಶ್ಚರ್ಯ. ಇದನ್ನು ನಾಟಕವನ್ನಾಗಿ ಮಾಡಿ ತೋರಿಸಿದಾಗ ಬಹಳ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಈ ಜಾಗ, ಈ ಸನ್ನಿವೇಶ. ಹೆದರ್ಕೊಂಡು ಬಂದಿದ್ದಾರೆ, ಒಳಗಡೆ ನುಗ್ಗಿಬಿಟ್ಟಿದ್ದಾರೆ ಯಾರೋ. ಅವ್ರ ಹತ್ತಿರ ಹೋಗೋಕೆ ಹೆದರ್ಕೊಂಡಿದ್ದಾರೆ. ಅಂಥ ತೇಜಸ್ವಿಗಳು. ಮಹಾರಾಜನಿಗೆ ವರದಿ ಕೊಡಬೇಕು ತಕ್ಷಣ ಅಲ್ವೇ? ಯಾರೋ ಬಂದು ಅವನ ಸಿಂಹಾಸನದ ಮೇಲೆ ಕೂತಿದಾರಲ್ಲ, ಹೇಳಬೇಕಲ್ಲ. ಬಂದ ನೀ ಹೇಳು ಅಂತ ಯಾರಿಗೂ ಹೇಳೋಕೆ ಭಯ ಆಗ್ತಾಯಿದೆ ವಿಷಯನ. ನೀನು ಸ್ವಾಮಿ ನಿಮ್ಮ ಸಿಂಹಾಸನದ ಮೇಲೆ ಸಿಂಹಾಸನದ ಮೇಲೆ ಏನಾಯಿತು ಯಾರ್ಯಾರೋ ಬಂದು ಕೂತ್ಬಿಟ್ಟಿದ್ದಾರೆ ಅಲ್ಲಿ ಅನ್ನೋದನ್ನು ಗೊಣಕೊಂಡು ಅವ್ರು ಹೇಳ್ತಾ ಇದ್ದಾನೆ. ನಮ್ಮ ಲಲಿತವಾದ ಕನ್ನಡದಲ್ಲಿ ಹೇಳ್ತಾನೆ, ಜೀಯ ಇಷ್ಟು ಮಾತ್ರ ನಿಜ, ಎಲ್ಲ ಹೇಳ್ಬಿಟ್ಟು ಇಷ್ಟು ಮಾತ್ರ ನಿಜ. ಅಲ್ಲಿ ಬಂದು ಕೂತಿರೋರು ನಿಮ್ಮ ಸಿಂಹಾಸನದ ಮೇಲೆ ಮನುಷ್ಯರಲ್ಲ, ದೇವಲೋಕದಿಂದ ಬಂದು ಕೂತಿದ್ದಾರೆ, ಅನುಮಾನವೇ ಇಲ್ಲ ಇದರಲ್ಲಿ. ಅವರು ಸಾಮಾನ್ಯ ಮನುಷ್ಯರಲ್ಲ, ಅಷ್ಟು ಮಾತ್ರ ನಮಗೆ ಖಚಿತವಾಗಿದೆ. ಜೀಯ ಸಿಂಹಾಸನಕ್ಕೆ ದಿವಿಜರಾಯನು
ಶಂಕರನೋ ಮೇ ನರರಲ್ಲ ದೇವರು ಬಂದು ನೋಡು. ಸ್ವಾಮಿ ಮಹಾರಾಜ ಕೊಂಡೊಂಡೆ ಜಿಯ ಸಿಂಹಾಸನಕ್ಕೆ ದಿವಿಜಗರಾಯನು. ಮಹಾರಾಜ ಸಿಂಹಾಸನಕ್ಕೆ ಬಂದು ಕುಳಿತಿರೋರು, ಅದರ ಮೇಲೆ ಕುಳಿತಿರೋರು ಸಾಕ್ಷಾತ್ ದೇವೇಂದ್ರನೋ ಶಂಕರನೋ, ಕೈಲಾಸಪತಿಯಾದಂತಹ ಸಾಕ್ಷಾತ್ ಶಂಕರನೇ ಅಲ್ಲಿ ಕುಳಿತಿದ್ದಾನೋ. ನಾರಾಯಣನೋ, ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ವೈಕುಂಠದಿಂದ ಬಂದು ಇಲ್ಲಿ ಕುಳಿತಿದ್ದಾನೋ. ನರರಲ್ಲ ದೇವರು ಬಂದು ನೋಡು. ತೃಪ್ತಿಯಾಗುವ ಹಾಗೆ ಕೈ ತಟ್ಬೋದು, ಏನು ಪರವಾಗಿಲ್ಲ ಇದು. ಅಲ್ಲ, ಬ್ರಹ್ಮ ವಿಷ್ಣು ಶಿವರು ಬಂದಿರ್ಬೋದು, ನಮ್ಮ ಮನುಷ್ಯರಲ್ಲ ಅಂತ ಅನ್ನಲ್ರಿ. ಆ ತೇಜಸ್ಸು ಎಷ್ಟರ ಮಟ್ಟಿಗೆ ಇರ್ಬೋದು. ಧರ್ಮ ಸತ್ಯ, ಸತ್ಯ ಧರ್ಮ ಅಷ್ಟು ವರ್ಷ ಕಾಲ ಸತ್ಯವಂತರಾಗಿದ್ದು, 13 ವರ್ಷ ಕಾಲ ಸತ್ಯದ ಗೆರೆ ದಾಟದೇ ಇದ್ದಾರಲ್ರಿ ರಾಜಕಾರಣಿಗಳಾಗಿಬಿಟ್ಟು. 13 ಗಳಿಗೆ ಇರಲಿ ನಮ್ಮ ರಾಜಕಾರಣಿಗಳು ಸತ್ಯದ ಗೆರೆ ದಾಟದೆ ನೋಡ್ಬೋಣ. ಇವತ್ತಿನ ದಿವಸ ಇಂಥ ಮಹಾಭಾರತ ಇದೆ ನಡೆದಂಥ ನಮ್ಮ ದೇಶದಲ್ಲಿ. 13 ಗಳಿಗೆ 13 ಸೆಕೆಂಡು ಇದೇ ಧರ್ಮವನ್ನು ಸತ್ಯವನ್ನು ಉಲ್ಲಂಘಿಸೋದೇ ನಮ್ಮ ಧರ್ಮ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ ನಮಗೆ. ಇವತ್ತೇನು ಹೇಳ್ತೀನಿ, ರಾಜಕಾರಣಿಗಳು ಬಂದವರಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾನೆ, ಶ್ರೀಮನ್ ನಾರಾಯಣನೋ ಸಾಕ್ಷಾತ್ ಶಂಕರನೋ ದಿವಿಜರಾಯನೋ ದೇವೇಂದ್ರನೋ ಯಾರೋ ಬಂದಿದ್ದಾರೆ, ನರರಲ್ಲ. ಸರ್ಟನ್ಲಿ ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ಅಲ್ಲ ಅಂತ ಇದ್ದಾರೆ. ಅಂದರೆ ಆ ಮಾತಿನಲ್ಲಿ ಹೇಳುವಾಗ ಪಾಂಡವರ ಆ ದಿವ್ಯ ತೇಜಸ್ಸನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ. ದಿಸ್ ಈಸ್ ಪೊಯೆಟ್ರಿ ಆ್ಯಂಡ್ ದಟ್ ಈಸ್ ಧ್ವನಿ. ಅವ್ರು ಹೇಳಿದ 3 ಜನರು ಹೇಗೆ ಒಬ್ಬೊಬ್ಬರನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ನೋಡಿ. ಒಂದ್ಸಲ ಕೇಳೋಣ. ದಿವಿಜರಾಯನು ಶಂಕರನು ಮೇ ನಾರಾಯಣನು, ನರರಲ್ಲ ದೇವರು ಬಂದು ನೋಡುವುದು. ತಾವು ಬರಬೇಕು, ತಾವೇ ಬರಬೇಕು. ನಮಗೆ ಆಗೋದಿಲ್ಲ, ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ನಮಗೆ ತುಂಬ ಭಯವಾಗ್ತಾ ಇದೆ. ತಾವು ದಯಮಾಡಿಸ್ತೀರಾ? ಬನ್ನಿ ಮಹಾರಾಜ. ಕಾಯಲಾಸದಳವೆಮಗೆ ಎನ್ನಲು ನಿರ್ದಾಯದಲ್ಲಿ ನೆಲೆಗೊಂಡ ನಿರ್ಜರರಾಯಣವೆಂದೆನುತ ಆಗ ವಿರಾಟ ಚಿಂತಿಸಿದ. ಏನು ಮಂತ್ರಿಗಳೇ, ಕಂಚುಕಿಗಳು ಏನು ಹೇಳುತ್ತಿದ್ದಾರೆ? ಯಾರು ಬಂದಿರಬಹುದು? ಇವನಿಗೂ ಎದೆ ಒಡೆದಿದೆ, ರಾಜನಿಗೂ. ಅವನು ಹೇಳುವಾಗಲೇ ಅವನು ಯಾರೋ ಪರಮಾತ್ಮ ಬಂದಿದ್ದಾನೆ, ವಿಷ್ಣು ಬಂದಿದ್ದಾನೆ ಅಂದರೆ ಇವನಿಗೆ ಹೇಗಿರಬೇಕು? ಭಯವಾಯ್ತು ಅಂತ ಅವನಿಗೆ. ಎಷ್ಟು ಜನ ಇದ್ದೀರೋ ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಸಿದ್ಧವಾಗ್ಬಿಟ್ಟು ಬರ್ತಾ ಇದ್ದಾರೆ. ಹಾಂ, ಯಾರಿವರು? ಹಾಂ, ಸಾಕ್ಷಾತ್ ಪಂಚಮುಖಿಯಾದಂಥ ಪರಮೇಶ್ವರನೇ ಬಂದುಬಿಟ್ಟಿದ್ದಾನೆ. ಈಶ್ವರನಿಗೆ 5 ಮುಖ ಅಲ್ಲ, ಪಂಚಮುಖಿ ಅಲ್ಲ. 5 ಜನ ಕೂತಿದ್ದಾರೆ. ದ್ರೌಪದಾದೇವಿ ಆ ಕಡೆ ಕೂತಿದ್ದಾಳೆ. 5 ಜನ 5 ಮುಖವನ್ನು ನೋಡಿ ಸದ್ಯೋಜಾತ, ವಾಮದೇವ, ಈಶಾನ, ಅಘೋರ, ಆ 5 ಮುಖದ ಶಿವ ಬಂದು ಕೂತಿದ್ದಾನೋ ಅಂತಾನೆ ಸ್ವಾಮಿ ವಿರಾಟ್ ರಾಜ. ಸಿ ವಾಟ್ ಎನ್ ಎಸ್ಟಿಮೇಟ್ ಆಫ್ ದೋಸ್ 5 ಪೀಪಲ್. ದಟ್ ಈಸ್ ಮೋರ್ ಆಶ್ಚರ್ಯವಾಗುತ್ತೆ. ಇಲ್ಲಿ ಯಾರಿವರು ಅಂತ ಆಶ್ಚರ್ಯದಿಂದ ವಿರಾಟ್ ರಾಯ್ ಹೇಳ್ತಾ ಇದ್ದಾನೆ. ಹರನನಾಲ ಕುಂಖತ ಮಧ್ಯಸ್ಫುರಿತದ ಈಶಾನನದೊಲಿದೆ ಸೋದರ ಚತುಷ್ಟಯ ಮಧ್ಯದಲ್ಲಿ ಕಂಡನು ಯುಧಿಷ್ಠಿರನ. ಆಶ್ಚರ್ಯ ಏನು ಅಂದರೆ, ಧರ್ಮರಾಜನ ಪಕ್ಕದಲ್ಲಿ ದ್ರೌಪದಿ ಕೂತಿದ್ದಾಳೆ. ಇನ್ನು ಒಟ್ಟು ಧರ್ಮರಾಜನು ಸೇರಿ 5 ಜನ ಪುರುಷರು ಕೂತಿದ್ದಾರೆ. ಪರಮೇಶ್ವರನಿಗೆ, ಪಂಚಮುಖಿಯಾದಂತಹ ಪರಮೇಶ್ವರನಿಗೆ ನಮಃ ಶಿವಾಯ ಅನ್ನೋದಕ್ಕೆ ಹೇಳಿದ್ದಾರೆ ನೋಡಿ. 5 ಮುಖ ಅಂತ. ಏನೇನು ಮುಖಗಳು? ಸದ್ಯೋಜಾತ,
ವಾಮದೇವ, ಈಶಾನ, ಅಘೋರ, ತತ್ಪುರುಷ ಅಂತ. ಆ ಈಶಾನ ಅನ್ನೋದು ಮಧ್ಯದ ಮುಖ, ಶಿವನದ ಮುಖ. ಆ 5 ಮುಖ ತನ್ನದ ಮಧ್ಯದಲ್ಲಿ ಧರ್ಮರಾಜ ಕೂತಿದ್ದಾನೆ, ಈ ಕಡೆ ಭೀಮ ಅರ್ಜುನ ಕೂತಿದ್ದಾರೆ, ಈ ಕಡೆ ನಕುಲ ಸಹದೇವರು ಕೂತಿದ್ದಾರೆ, ಈ ಕಡೆ 2 ಈ ಕಡೆ 2 ಅಂದರೆ ಇಬ್ಬರಿಬ್ಬರು ಅಣ್ಣ ತಮ್ಮಂದರು, ಮಧ್ಯದಲ್ಲಿ ಶಿವ ಧರ್ಮರಾಜ ಕೂತಿದ್ದಾರೆ. ಇವನೇನು ಅವನ ಪಕ್ಕದಲ್ಲಿ ಸಾಕ್ಷಾತ್ ಗಿರಿಜೆ ಕೂತಿದ್ದಾಳೋ ಅನ್ನೋ ಹಾಗೆ ಇವರು ನೋಡಿಬಿಟ್ಟು ಆಶ್ಚರ್ಯ ಪಡ್ತಾ ಇದ್ದಾನಂತೆ, ಭಯವನ್ನೂ ಪಡ್ತಾ ಇದ್ದಾನೆ. ನೀವು ಯಾರು ಅಂತ ಕೇಳೋದಕ್ಕೆ ಹೆದರ್ಕೊಂಡಿದ್ದಾನೆ, ನಿಂತಿದ್ದಾನೆ. ಸಿಚುವೇಶನ್ ಈಸ್ ನಾಟ್ ಆರ್ಡಿನರಿ. ಬೆಳಗಿನ ಜಾವ ಬೇರೆ, ಏನು ಬಂತು ನನಗೆ, ಏನು ಆಗೋಗ್ಬಿಡ್ತು, ನಾನು ಏನು ತಪ್ಪು ಮಾಡಿದೆ, ಯಾರೋ ಬಂದು ಕೂತ್ಬಿಟ್ಟಿದಾರಲ್ಲ ಅಂತ ಪರಮ ಆಶ್ಚರ್ಯ ಆಗುತ್ತೆ. ಅರಸಿಯನು ವಾಮದಲ್ಲಿ ಅರಸಿಯನು ವಾಮದಲ್ಲಿ ವಿವಿಧಾಭರಣ ಮಣಿರಶ್ಮಿಗಳ ಹೊರದಿನ ಹೊರಡಿಯಲಿ ಕಣ್ಣಾಲಿ ಕೋರೈಸಿದವು ವಿವಿಧಾಭರಣ ಮಣಿರಶ್ಮಿಗಳ ಹೊರದಿನ ಹೊರಳಿಯಲಿ ಕಣ್ಣಾಲಿ ಕೋರೈಸಿದವು ನಿಮಿಷದನೇ ನಮ್ಮ ಕುಮಾರವ್ಯಾಸರಲ್ಲಿ ಒಂದು ವೈಶಿಷ್ಟ್ಯ, ಎಂದಿನಿಂದಲೂ ಕೂಡ ಅನಾದಿ ಕಾಲದಿಂದ ನಮ್ಮಲ್ಲಿ ಪ್ರಜೆಗಳು ಬುದ್ಧಿವಂತರು. ಅಂದಾಜು ಮಾಡೋದಿರಲಿ, ಊಹೆ ಮಾಡೋದಿರಲಿ, ಅವರವರೇ ಮಾತಾಡ್ಕೊಳ್ಳೋದ್ರಲ್ಲಿ ಬುದ್ಧಿವಂತರು. ಆದರೆ ಮುಂದೆ ಹೋಗಿ ಹೇಳೋದಿಲ್ಲ ನಾವೆಲ್ಲ. ನಾವು ಹಿಂದ್ಗಡೆ ವಚನಶೂರರು. ನಾವು ಇವಾಗ ಎಷ್ಟು ಜನ ಅನ್ಯಾಯ ನಡೀತಾ ಇದೆ ಸರ್ಕಾರದಲ್ಲಿ, ನಾವು ಯಾರಾದರೂ ಹೋಗಿ ಹೇಳ್ತೀವಿ ಅವರಿಗೆ? ಯಾರಾದರೂ ಹೋಗಿ ಹೇಳ್ತೀವೋ? ಎಷ್ಟು ಜನ ನಮ್ಮನ್ನು ಹಿಂದೂಗಳನ್ನು ಮತಾಂತರ ಮಾಡಿಬಿಟ್ಟು ಬಲವಂತ ಮಾಡಿ ಬೇರೆ ಮತ್ತಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ವೇರ್ ಈಸ್ ದಿ ಅಪೋಸಿಷನ್ ಇನ್ ಅಸ್? ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಮೀಡಿಯಾದವರು ನಮ್ಮನ್ನು ಮಾಡಿ ಖತಮ್ ಮಾಡೋಣ ಅಂತ ಮಾಡಿದ್ರು ಕೂಡ ಈಸ್ ಎನಿಬಡಿ ಕರೇಜಿಯಸ್? ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಒಬ್ಬ ಹೋಗಿ ನಿಂತ್ಕೊಂಡ್ರು, ನಿಮ್ಮ ತಪ್ಪು ಸರ್ಕಾರ ಅಂತೇಳಿ. ಬ್ರಿಟಿಷ್ ಸರ್ಕಾರವನ್ನು ನೀವು ಮಾಡ್ತಾ ಇರೋ ತಪ್ಪು ಅಂತಂದರು. ಹುಲಿಬೇಕು. ಗಾಂಧೀಜಿ ಕೊನೇ ದಿನದಲ್ಲಿ ಅವ್ರು 8 ದಿನ ಇರೋವಾಗ ಇದನ್ನೇ ಹೇಳಿದ್ರಂತೆ. ಒಬ್ಬ ಪತ್ರಕರ್ತ ಕೇಳ್ತಾನೆ, ವಾಟ್ಸ್ ಯುವರ್ ಮೆಸೇಜ್ ಟು ಇಂಡಿಯನ್ಸ್ ಅಂತ ಕೇಳ್ತಾನೆ. ನಾನು ಏನು ಮೆಸೇಜ್ ಕೊಡಲಿ? ನಾನು ಆಳೋರು ಯಾರಾದರೂ ತಪ್ಪು ಮಾಡಿದ್ರೆ ಅವನು ಎದುರುಗಡೆ ನಿಂತು ನೀನು ತಪ್ಪು ಮಾಡ್ತೀಯ ಅಂತ ಹೇಳೋಷ್ಟು ಧೈರ್ಯವೂ ಇಲ್ಲದೆ ಪುಕ್ಕರಾದ್ರೆ ನಾವೇನು ಮಾಡಲಿ ಅಂತಂದರೆ. ಇಲ್ಲಿ ಜನ ಬಹಳ ಹೇಳ್ತಾರೆ, ಆದರೆ ಕಾಮನ್ ಸೆನ್ಸ್ ಎಷ್ಟಿದೆ ನೋಡಿ. ಈಗ ವಿರಾಟ್ ರಾಜ ಬಂದಾಗ ಒಂದಷ್ಟು ಜನರನ್ನು ಕರ್ಕೊಂಡು ಬಂದುಬಿಟ್ಟಿದ್ದಾನಲ್ಲಿ, ಎಲ್ಲರನ್ನು ಮಂತ್ರಿಗಳನ್ನ, ಇವ್ರನ್ನು ಯಾರು ಇವನು ಆಗಾಗೆ ಮಹಾರಾಜರ ಮುಂದೆ ಕುಸ್ತಿ ಆಡ್ತಾನಲ್ಲ, ಅವನೇ ಇರಬೇಕಲ್ಲ ಇವನು ಅಂತ ಆ ಭೀಮನ್ ನೋಡ್ಬಿಟ್ಟೆ. ಅರ್ಜುನನ ಮಕ್ಕ ನೋಡ್ಬೋದು, ಇವಳು ನರ್ತನ ಥಯ್ಯ ಕಲಿಸೋನು ಅವನೇ ಅಲ್ವಾ ಇವನು, ಹೀಗೆ ಕೂತ್ಬಿಟ್ಟಿದ್ದಾನಲ್ಲ. ರಾಜನ ಪೋಷಾಕಲ್ಲಿದ್ದಾರೆ, ಅಲ್ಲಿದ್ದಾಗಿಲ್ಲ ಅವರು. ಅಲ್ಪಾಪ ಅವನು ಅಡುಗೆ ಮಾಡುವಾಗ ಬರೀ ಒಂದು ಅಂಗೋಸ್ತರ ಸುತ್ಕೊಂಡಿರ್ತಾನೆ, ಬೆವರು ಸುರಿತಾ ಇರ್ತೆ, ಒಂದು ಸೌಟ್ ಇಟ್ಕೊಂಡಿರ್ತಾನೆ ಭೀಮ. ಅಲ್ಲ ಅವನು ತಕ್ಕ ಅನ್ನೋವಾಗ ಒಂಥರ ಹೆಂಗಸು ಅಲ್ಲ ಗಂಡಸು ಅಲ್ಲ ಅನ್ನೋವಾಗ ನಡೀತಾ ಇರ್ತಾನೆ ಅರ್ಜುನ. ಅಂಥವ್ರನ್ನ ಇವ್ರು ನೋಡಿದಾರಲ್ಲ, ಅನುಮಾನ ಪಟ್ಬಿಟ್ಟು ಅವರೇ ಅರೆ ಪೇಟ ಸುತ್ತಕೊಂಡು ಯಾವಾಗಲೂ ಪಗಡೆ ಆಡ್ತಾ ಇರ್ತಾನಲ್ಲ ರಾಜರ ಪಕ್ಕದಲ್ಲಿ, ಅವನೇ ಅಲ್ವಾ ಇವನು ಅಂತ ಧರ್ಮರಾಜನ ನೋಡಿ ಹೇಳ್ತಾರಂತೆ. ಲುಕ್ ಇಟ್ ದಿ ಕಾಮನ್ ಸೆನ್ಸ್. ಜಂಗಮ ಜನಾರ್ದನರು ಅಂತಾನೆ ಕುಮಾರವ್ಯಾಸ ಸಾಮಾನ್ಯರು ನಾವು ದಡ್ರಲ್ಲ, ನಾವೆಲ್ಲ ಗೆಸ್ ಮಾಡ್ತೀವಿ. ನೋಡಿ ಪೇಪರ್ನಲ್ಲಿ ಬಂತು ಅಂದರೆ ಹೀಗೆ ಹೇಳಬಾರ್ದಾಗಿತ್ತು ರೀ, ಅವರು ಎಡವು ಬಿಟ್ರಿ ಅಂತೀವಿ ನಾವು. ತಕ್ಷಣ ಹೇಳ್ತೀವಿ ಹೇಳಬಾರ್ದಾಗಿತ್ತು. ಬಟ್ ವಿ ಡೋಂಟ್ ಹ್ಯಾವ್ ದಿ ಕರೇಜ್ ಟು ಗೋ ಆ್ಯಂಡ್ ಟೆಲ್ ದೆಮ್. ಅದಕ್ಕೆ ಇಲ್ಲಿ ಹೆದರ್ಕೊಂಡಿದ್ದಾರೆ, ಹತ್ತಿರ ಹೋಗೋಕ್ಕೆ ಎಲ್ಲರೂ ಭಯಪಡ್ತಾ ಇದ್ದಾರೆ. ಅವನು ಒಂದೊಬ್ಬನೂ ಹೇಳ್ತಾನೆ. ಇದು ಮಹಾಭಾರತದಲ್ಲಿ ಕುಮಾರವ್ಯಾಸನಲ್ಲಿ ವಿಶೇಷವಾಗಿ ಯಾರು ಹೇಗಿದ್ರು ಕೂಡ ಅವನು ಯಾಕೋ ಹೀಗಿದಾರಲ್ಲ ಅಂತಂದ್ಬಿಟ್ಟು ಹೇಳ್ಬಿಡ್ತಾರೆ, ಅವ್ರ ಬಾಯಿಂದ ಹೊರಡಿಸ್ಬಿಡ್ತಾನೆ ಶಬ್ದನ. ಜಸ್ಟ್ ಟು ಶೋ ಹೌ ಇಂಟೆಲಿಜೆಂಟ್ ವಿ ವರ್, ಅವರ್ ಪೀಪಲ್ ಹೌ ವೈಸ್ ವಿ ವರ್ ಅಂಡ್ ವಾಟ್ ಎ ಕಾಮನ್ ಸೆನ್ಸ್ ವಿ ಹ್ಯಾಡ್ ಅದನ್ನು ಹೇಳ್ತಾ ಇದ್ದಾನೆ. ವಲಯ ಕಂಕ ಬೃಹನ್ನಳೆಯ ಮೈಸುಳಿಯ ಹೋಲುವರೆಂದು ಕೆಲರು ಇದೆತ್ತನ ನರರು ತೆಗೆ ಸುರಲೋಕ ಪಾಲಕರು. ತೆಗೆ ಇದೆಲ್ಲ ಮನುಷ್ಯರಲ್ಲ ಬಿಡ್ರಿ, ಸ್ವರ್ಗಲೋಕದಿಂದ ಬಂದಿದ್ದಾರೆ, ಅವರೇ ಕೂತಿದ್ದಾರೆ. ದೇವಲೋಕದಿಂದ ಬಂದು ಇಂದ್ರನೇ ಇರಬೇಕು, ಅವನು ಇಂದ್ರನ ಸುತ್ತಲೂ ಅವರು ಕುಬೇರ ವರುಣ ಅವರೆಲ್ಲ ಇರ್ತಾರಲ್ಲ, ಅವರೇ ಇರಬೇಕು ಪಕ್ಕದಲ್ಲಿರೋರು. ತೆಗಿಯೋ, ಇವ್ರು ಮಾತಾಡ್ಕೋತಾ ಇದ್ದಾರೆ. ಅಲ್ಲಿ ಸಾಕ್ಷಾತ್ ವಿರಾಟ್ ರಾಜನ ಮಗ ಉತ್ತರ ಕುಮಾರ ಇದ್ದಾನಲ್ಲ, ಅವನು ಉತ್ತರ ಗೋಗ್ರಹಣದಲ್ಲಿ ಹೋಗಿ ಸಾರಥ್ಯ ಮಾಡಿಬಿಟ್ಟು ಅರ್ಜುನ್ ಜೊತೆಯಲ್ಲಿ ಹೋಗ್ಬಿಟ್ಟು ತಾನೇ ಯುದ್ಧ ಮಾಡಿದೆ ಅಂತ ಬಂದು ಹೇಳ್ತಾನೆ. ಪಾಪ ಅವನು ಆ ಭೀಷ್ಮಾದಿಗಳನ್ನು ನೋಡಿ ಆ ಜಾಗ ತುಂಬ ಚೆನ್ನಾಗಿದೆ, ಹೇಳೋಕ್ಕೆ ಟೈಮ್ ಇಲ್ಲ ಇವಾಗ. ಆ ಸಮುದ್ರ ಸೈನ್ಯ ನೋಡ್ಬಿಟ್ಟು ಗಡಗಡ ನಡಗ್ಬಿಟ್ಟು ಓಡಿ ಹೋಗ್ಬಿಡ್ತಾನೆ.
ಆದರೆ ಅಲ್ಲಿ ಹೆಂಗಸ್ರ ಮುಂದೆ ಹೇಳ್ಕೊತಾನೆ, ನನಗೆ ಗೊತ್ತಿಲ್ವೇ ಅವರೆಲ್ಲ ಭೀಷ್ಮ ಅವನ ಮುದುಕ ಅಲ್ಲ ಅವನೇ ಅಲ್ವೇ, ಈ ಬ್ರಾಹ್ಮಣ ಅಲ್ವೇ, ಈ ದ್ರೋಣ ಅಂತ ಇರ್ತಾನೆ. ಅರ್ಜುನ ಕೇಳ್ತಾನೆ, ಅಲ್ಲಿ ಅಲ್ಲೆಲ್ಲ ಜಮ್ಮ ಕೊಚ್ಕೊಂಡಿಲ್ಲೋ ಅವರು ಇವರು ಅಂತ, ಅವ್ರನ್ನೆಲ್ಲ ನೋಡಿದ್ದೆ ನಾನು ಅಂತಾನೆ. ಎಲ್ಲಿ ನೋಡಿದ್ದೆ ಅಂತಾನೆ. ಒಳ್ಳೊಳ್ಳೆ ಪೇಂಟಿಂಗು ಚಿತ್ರ ಇಟ್ಟಿದ್ರು ಅರಮನೆ ಒಳಗೆ, ಅಲ್ಲಿ ನೋಡಿದ್ದೀನಿ ಅಂತಾನೆ ಅವನು. ಆ ಭೀಷ್ಮಾದಿಗಳದ್ದು ಅಲ್ಲಿ ನೋಡ್ಬಿಟ್ಟು ಅವ್ರು ನೋಡಿದೆ ಅಂದ್ಬಿಡ್ತಾನೆ ಅವನು. ಹಾಗೆ ಇಲ್ಲಿ ಆ ಉತ್ತರ ಅಲ್ಲಿ ನಿಂತಿರ್ತಾನೆ, ಇವರೆಲ್ಲ ಮಾತಾಡ್ಕೊತಾ ಇದ್ದಾರೆ. ಸ್ವಾರಸ್ಯ ನೋಡಿ ಈ ಜಾಗನ. ತಿಳಿಯಲರಿದೆ ಮಗೆಂದು ಕೆಲವರು, ತಿಳಿಯಲರಿದ ಮಗೆಂದು ಕೆಲವರು ತಳಬೆಳಗು ಬಳುತ್ತಿರಲು, ಮಂದಿಯ ಕೆಳಕ್ಕೆ ನೂಕಿಯೇ ತಂದೆಗೆ ಉತ್ತರ ನಗುತ ಕೈ ಮುಗಿದ. ಉತ್ತರ ನಗುತ ಕೈ ಮುಗಿದ. ಅಬ್ಬ ಏನು ಪದ ಹಾಕ್ತಾರ್ರಿ. ಹೋಗ್ರ ಆ ಕಡೆ, ಹೋಗಿ ಆ ಕಡೆ, ನಡೀರಿ ನಡೀರಿ. ಅಪ್ಪ ಅಪ್ಪ ಏನೋ ಕಂದ ಉತ್ತರ ಕುಮಾರ, ಏನು ಅಪ್ಪ ಅಲ್ಲಿ ನಿಂತಿದ್ದಾರಲ್ಲ, ಸುಮ್ಮನೆ ನಾನು ಹೇಳಿದ ಕೂಡಲೇ ಹೀಗೆ ನೋಡಬೇಡಿ ಅವ್ರನ್ನ, ಹೀಗೆ ಲೇಸ ಹೀಗೆ ನೋಡಬೇಕು. ನಮ್ಮಲ್ಲಿ ಯಾರಾದರೂ ಗುಂಪಿನಲ್ಲಿ ಕೂತಿದ್ದಾಗ ಅವರು ನೋಡ್ ಕೂಡಲೇ ಹೀಗೆ ನೋಡಬಾರ್ದು ನಾವು. ನೋಡು ಒಂದು 2 ನಿಮಿಷ ಬಿಟ್ಟು ಹಾಗೆ ನೋಡು ಅಂತೀವಿ ನಾವು. ಒಂದು 2 ನಿಮಿಷ ಬಿಟ್ಟು ಹೌದು ಕಣೆ, ನೀನು ಹೇಳಿದ್ದೆ ಅವರೇನೆ, ನಿಜ ಗೊತ್ತಾಯಿತು, ಅವರೇ ಇಂಥವರು ಅಂತ ಹೇಳಬೇಕು. ಅದನ್ನು ಆ ಸಭೆಯಲ್ಲಿ ಹೇಳೋದನ್ನೇ ಇವನು ಅರ್ಜುನ ಉತ್ತರ ಹೇಳ್ತಾ ಇದ್ದಾನೆ. ಅಪ್ಪ ನಾನು ಹೇಳ್ತೀನಿ ಇವರು ಯಾರು ಅಂತ. ಅಪ್ಪ ನೀವು ಹೋಗಿದ್ರಲ್ಲ ದಕ್ಷಿಣ ಗೋಗ್ರಹಣದ ಯುದ್ಧದಲ್ಲಿ, ಹೌದು. ಸುಮ್ಮನೆ ಜೋರಾಗಿ ತಲೆಯಲ್ಲಿ ಆರಿಸ್ಬೇಡಿ, ಸುಮ್ಮನೆ ನೀ ಹೌದು. ಆವಾಗ ಅಡುಗೆ ಮಾಡೋನು ಅಂತ ನೀವು ಕರ್ಕೊಂಡು ಹೋಗಿದ್ರಿ, ಹೌದು. ಆಗಾಗ್ಗೆ ಸಾಯಂಕಾಲ ಜಟ್ಟಿ ಕಾಳುಗಾಳ, ಹೌದು. ಸರಿಯಾಗಿ ನೋಡಿ ಮುಖನ, ಅವನೇ ಸಾಕ್ಷಾತ್ ಅವನೇ ಭೀಮಸೇನ, ಪಂಚಪಾಂಡವರಲ್ಲಿ 2ನೇವನು. ಏನು ಹೇಳ್ತಾ ಇದೆಯಾ, ಕೂಗಬೇಡಿ, ಆಶ್ಚರ್ಯ ಪಡಬೇಡಿ. ತುಂಬ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ನಮ್ಮ ಉತ್ತರ ಕುಮಾರ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇವೆ ನೋಡಿ. ತಾತ ಬಿನ್ನಹ ನಿನ್ನೆ ವೈರ್ಯವ್ರಾತವನು ಗೆಲಿದಾತನೇ ತೋರ್ಪಾತನು. ಅಲ್ಲಿದ್ದಾಗಲ್ಲ ಅವನು ಮೊದಲಿಗೆ ಭಯ ಬರೋ ಆಗಿರ್ಬೇಕಲ್ಲ ಅವನಿಗೆ ಹೇಳುವಾಗಲೂ ಕೂಡ. ಅವನು ಯಾರು ಗೊತ್ತೇ, ಅವನೇ ನಿಮ್ಮನ್ನೆಲ್ಲ ಮುಳುಗಿಸ್ಬೇಕು, ನಮ್ಮನ್ನೆಲ್ಲ ನಿರ್ನಾಮ ಮಾಡಬೇಕು ಅಂತ ದಂಡನಾಯಕ ಒಬ್ಬ ಇದ್ನಲ್ಲ ಇಲ್ಲಿ, ಅಮ್ಮನ ಸಹೋದರ ಅವನು, ನಮ್ಮ ಅಮ್ಮನ ಸೋದರ ಕೀಚಕಾಂತಕ, ಅವನೇ ಆ ಪಾಪಿ. ಈತನ ಮುಂದೆ ಮೇರೆ ಬಾಬಾ ಕೀಚಕಾಂತಕನು ಹೇಳಿ ಅಲ್ಲಿದ್ದ ಅಷ್ಟು ಜನರನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಉತ್ತರ ಕುಮಾರ. ಹಿ ವಾಸ್ ದಿ ಡಲ್ಲೆಸ್ಟ್ ಆಫ್ ದಿ ಡಲ್ಲು. ಅಷ್ಟು ದಡ್ಡ ಅವನು ಉತ್ತರ ಕುಮಾರ. ಬರೀ ಹೆಂಗಸರ ಜೊತೆಯಲ್ಲೇ ಇರ್ತಾರೆ. ಆ ಜಾಗ ಬಹಳ ಅದ್ಭುತವಾಗಿದೆ. ವಿರಾಟ್ ಪರ್ವದಲ್ಲಿ ಅದೇ ಬಹಳ ಮುಖ್ಯವಾದ ಜಾಗ. ಅವನಿಗೆ ಏನೂ ಗೊತ್ತಿರೋದಿಲ್ಲ, ಆದರೆ ಅವನು ಇವಾಗ ಎಷ್ಟು ಸಜ್ಜನರ ಸಹವಾಸ ಮಾಡಿದರೆ ಮನುಷ್ಯರಿಗೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಅಲ್ಲಿ ನೋಡಬೇಕು ನಾವು. ಅರ್ಜುನ ಅಷ್ಟಂಥ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾನೆ. ಆಫ್ಟರ್ ಆಲ್ ಇನ್ 2 or 3 hours 2-3 ಗಂಟೆಗಳು ಕೊಟ್ಟಿದ್ದಾನೆ. ಅವನ ಮಾತನ್ನು ಕೇಳಿ ಏನು ಪ್ರೌಢಿಮೆಯಿಂದ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾನೆ. ತಾತ ಆತನೇ ಕೀಚಕ ಅಂತಕ ತಾತ ಬಿನ್ನಹ ನಿನ್ನೆ ವೈರ್ಯವ್ರಾತವನು ಗೆಲಿದಾತನೇ ತೋರ್ಪಾತನು. ಈತನ ಮುಂದೆ ಮೆರೆಬವ ಕೀಚಕಾಂತಕನು. ಅದೇ ಅನ್ನೋವಾಗ ಹೇಳ್ತಾ ಇದ್ದಾಗ ಹೀಗೆ ನೋಡ್ತೀವಲ್ಲ ನಾವು, ದೂರದಲ್ಲಿರೋರ್ನ ಹೀಗೆ ನೋಡ್ತೀವಲ್ಲ, ಹಾಗೆ ವಿರಾಟ ನೋಡ್ತಾ ಇದು ಮೋಸ್ಟ್ ಡ್ರಮ್ಯಾಟಿಕ್ ಇವೆಂಟ್ ಇದು. ಇದನ್ನು ನಾವು ವಿಜುವಲ್ಲಾಗಿ ನೋಡಬೇಕಿತ್ತು, ಮಾತಿನಲ್ಲಿ ಗೊತ್ತೇ ಅರ್ಥವಾಗೋಲ್ಲ. ಅವನ ಸೈಮಲ್ಟೇನಿಯಸ್ ಆ್ಯಕ್ಷನ್ ನಡೀತಾ ಇರುತ್ತೆ. ಅವನು ಭೀಮ ಅಂದ್ಕೊಳ್ಳೆ ಹೌದು ಹೌದು ಹೌದು, ಅರ್ಜುನ ಅಂದ್ಕೊಳ್ಳೆ ಹೌದು ಹೌದು, ನೋಡಿರ್ತಾನಲ್ಲ ಎಲ್ಲರೂ. ಹಾಗೆ ಅಂದ್ಕೊಂಡು ಹೋಗ್ತಾನೆ. ಇವ್ರು ಇಂಥವ್ರು ಅನ್ನೋದನ್ನು ಕೇಳಿ ಈತನ ಕುಲನು ವಾಮದಲ್ಲಿ ನಿಂದಾತ ಸಖದೇವಾಂಕನು. ಅನಿಬರಿಗೆ ಈತ ಹಿರಿಯನು ಧರ್ಮನಂದನನು. ಅನಿಬರಿಗೀತ ಹಿರಿಯನು ಧರ್ಮನಂದನನು ಎಂದು ತೋರಿಸಿದ.
ಇದುವರೆಗೂ ಮಾಡದಿ ಆಕೆ ಸಾಕ್ಷಾತ್ ದ್ರೌಪದಾದೇವಿ. ನೋಡಿ ಆಕೆಯನ್ನು ಏನು ತೇಜಸ್ವಿನಿಯಾಗಿದ್ದಾಳವಳು. ರಮಣಿ ಐವರಿಗೆ ಈಕೆ ಕೆಲದಲ್ಲಿ ಕಮಲಮುಖಿಯನ್ನು ನೋಡಿರಿ. ಸಾಮಾನ್ಯಳೇ ದ್ರೌಪದಿ. ರಮಣಿಯೈವರಿಗೀಗೆ ಕೆಲದಲ್ಲಿ ಕಮಲಮುಖಿಯನ್ನು ರಮಣಿಯೈವರಿಗೀಗೆ ಕೆಲದಲ್ಲಿ ಕಮಲಮುಖಿಯನ್ನು ನೋಡು. ತಾವಿವ ರಮಲ ಗುಣ ಗಂಭೀರರಾಯರು ಪಾಂಡುನಂದನರು. ಅಷ್ಟು ಹೇಳಿ ವಿರಾಟ್ ರಾಜನ ಮುಖವು ಅರಳಿದೆ. ತುಂಬ ಸಂತೋಷವಾಗಿದೆ ಅವನಿಗೆ. ಮಹಾರಾಜ ಅವನು ಒಡೆಯ. ಸಣ್ಣ ಸ್ಟೇಟ್ ಅದು, ಸಣ್ಣ ಸ್ಟೇಟು. ಹಾಗೆಲ್ಲ ನಮ್ಮ ದೇಶದಲ್ಲಿ ಸುಮಾರು 150-200ಕ್ಕೂ ಹೆಚ್ಚು ಸಣ್ಣ ರಾಜ್ಯ ಆಯಿತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1/10 ಇರಬಹುದು ಮತ್ಸ್ಯ, ಚಿಕ್ಕದದು. ಆದರೂ ಅವರೆಲ್ಲ ರಾಜರಲ್ಲ ಅಲ್ಲಿಗೆಲ್ಲ. ಮಹಾರಾಜರ ಕಾಲ, ಬೆನವಲೆಂಟ್ ಡಿಕ್ಟೇಟರ್ಶಿಪ್ ಇದ್ದಂಥ ಕಾಲ ಅದು. ಆ ಮಹಾರಾಜ, ಅವನಿಗೆ ಮಹಾರಾಜನಿಗೆ ಇವನು ಯುವರಾಜ ಹೇಳ್ತಾ ಇದ್ದಾನೆ, ಉತ್ತರ ಕುಮಾರ ಹೇಳ್ತಾ ಇದ್ದಾನೆ, ಅಪ್ಪ ಇನ್ಯಾಕೆ ಸುಮ್ಮನೆ ತಡ ಮಾಡ್ತೀರಿ, ಬನ್ನಿ ಎಲ್ಲ ಹೋಗಿ ಅವ್ರ ಕಾಲಿಗೆ ಬಿಡೋಣ. ಭಾಗ್ಯಲಕ್ಷ್ಮಿಯು ನಮಗೆ ಬಂದಿತು. ನಮ್ಮ ರಾಜ್ಯ ಇವತ್ತು ನಿಜವಾಗಲೂ ಕೂಡ ಸುಭಿಕ್ಷವಾಗುತ್ತೆ. ಇಂಥ ಮಹನೀಯರು ನಮ್ಮಲ್ಲಿ ಬಂದು 1 ವರ್ಷದಿಂದ ಇದ್ದಾರೆ. ಅಪ್ಪ ಬನ್ನಿ ಹೋಗೋಣ, ಅವ್ರ ಕಾಲಿಗೆ ನಮಸ್ಕಾರ ಮಾಡೋಣ ಅಪ್ಪ. ಅದಂದಾಗ ವಿರಾಟ್ನಿಗೆ ಒಂದು ಕ್ಷಣದಲ್ಲಿ, ನಾವು ಯಾರಿಗಾದರೂ ತಪ್ಪಾಗಿ ನಡ್ಕೊಂಡಾಗ ಅವ್ರ ಪರಿಚಯ ಆದಾಗ ಅವ್ರಿಗೆ ಹೋಗಿ ಹೇಳೋದು ಬಹಳ ಕಷ್ಟವಾಗುತ್ತೆ ನಮಗೆ. ಆಮ್ ಐ ರೈಟ್? ಅವರೇ ಇವರು ಅಂತ ಅಂದ್ಬಿಡ್ತೀವಿ, ಯಾರನ್ನೋ ಏನೋ ಅಂದ್ಬಿಡ್ತೀವಿ. ಅವಮಾನ ಯಾವತ್ತೋ ಒಂದು ದಿವಸ ಕಾಲಾನುಕಾಲಕ್ಕೆ ತೃಣಮಂ ಪರ್ವತವಾಗಬಲ್ಲುದೇ ಹರ ಹರ ಶ್ರೀಚನ್ನ ಅಂತಾನಲ್ಲ, ಯಾರನ್ನೋ ಅಂದ್ಬಿಟ್ಟಿರ್ತೀವಿ. ಅವ್ರು ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ಬಂದಾಗ ಅವ್ರ ಮನೆಗೆ ಕರೆದಾಗ ಹೋಗೋಕೆ ನಮಗೆ ನಾಚಿಕೆ ಆಗುತ್ತೆ. ಆದುದರಿಂದ ಯು ಶುಡ್ ನಾಟ್ ಡಿಸ್ಲೈಕ್ ಎನಿಬಡಿ ಅಂತ ಹೇಳೋದು. ವಿರಾಟ್ ರಾಜನಿಗೆ ಒಂದು ಅಳುಕು ಶುರುವಾಗುತ್ತೆ. ಅವ್ನು ಬನ್ನಿ ಹೋಗೋಣ ಅಂದಾಗ ಹೌದು ಇದು ನೋಡಿ ಗಮನಿಸಿ, ತುಂಬ ಚೆನ್ನಾಗಿದೆ ಜಾಗ. ನಮಗೆ ಭಾರಿಯ ಭಾಗ್ಯಲಕ್ಷ್ಮಿಯ ಮಮತೆಯಾಯಿತು ಬೊಪ್ಪ. ನಮಗೆ ಭಾರಿಯ ಭಾಗ್ಯಲಕ್ಷ್ಮಿಯ ಮಮತೆಯಾಯಿತು. ಇನ್ನೇನು ನೃಪಪದ ಕಮಲದಲ್ಲಿ ಬೀಳುವೆವು. ನಡೆ ನಡೆ ಧನ್ಯರಹೆವು. ನೃಪಪದ ಕಮಲದಲ್ಲಿ ಬೀಳುವೆವು. ನಡೆ ನಡೆ ಧನ್ಯರಹೆವು. ಹಾಗೆ ಹೇಳು ಅಂತಂದಾಗ ವಿರಾಟನ ರಿಯಾಕ್ಷನ್ ನೋಡಬೇಕು. ಹೌದು ಕಂದ, ಹೌದು ಇವನೇ ಆ ಕಂಕಭಟ್ಟನಾಗಿದ್ದವನೇ ಧರ್ಮರಾಜ. ನಮ್ಮಲ್ಲಿ ಅಡಿಗೆ ಮಾಡ್ತಾಯಿದ್ದು, ಹಾಗಾಗಿ ಕುಸ್ತಿ ಮಾಡ್ತಾ ಇದ್ದಂಥ ವೀರಾಧಿವೀರ ಆ ವಲಲ ಅನ್ನೋ ಹೆಸರಿನವನು, ಅವನು ಭೀಮನೇ. ಅದೇ ಭೀಮ ಇವನು. ಹೌದು, ಆ ವಲಲನೇ ಇಲ್ಲಿ ಭೀಮ ಆಗಿದ್ದಾನೆ. ನಮ್ಮ ಮಗಳಿಗೆ ನೃತ್ಯವನ್ನು ಕಲಿಸ್ತಾ ಇದ್ನಲ್ಲ ಅವನು, ಏನು ತೇಜಸ್ವಿಯಾಗಿದ್ದಾನೆ ಅವನೇ. ಅದು ಹೇಳಿದಾಗಲೆಲ್ಲ ಅವ್ರು ನೋಡಿದ ಮೇಲೆ, ಅವ್ರು ನೋಡಿದಾಗ ಅವನು ಉತ್ತರ ಕೊಟ್ಟು ಪರಿಚಯ ಮಾಡಿದ ಮೇಲೆ ಹೌದು ಅಫರ್ಮ್ಸ್ ತನ್ನಲ್ಲೇ ಮನಸ್ಸನ್ನು ಹೇಳ್ಕೊತಾ ಇದ್ದಾನೆ. ಅವರೇ ಇವರು. ಏನು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತೀರಿ. ಈತನೇ ಧರ್ಮಜನೋ ತಾನೀತನೇ ಪವನಜನು ನಿಶ್ಚಯವೀತನೇ ಫಲುಗುಣನು ಮಾದ್ರೀತನು ಜರೇ ಇವರು ಈತಯೋದರಿ ದೃಪದ ಸುತೆಯೇ ಕೌತುಕವಲೇ ಭುವನ ಜನ ವಿಖ್ಯಾತರು ಎಲ್ಲಿಂದೆಲ್ಲಿ ಮೂಡಿದರು ಕೌತುಕವಲೇ ಭುವನ ಜನ ವಿಖ್ಯಾತರು ಎಲ್ಲಿಂದೆಲ್ಲಿ ಮೂಡಿದರು ಎನ್ನುತ್ತ ಬೆರಗಾದ ಇಲ್ಲಿ
ಒಂದೇ ಒಂದು ಮಾತಿನಲ್ಲಿ ವಾಟ್ ಎ ಕನ್ವರ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಆನ್ ಉತ್ತರ ಅಂತ. ಉತ್ತರ ದಡ್ಡ, ಅವನಿಗೇನು ಗೊತ್ತಿಲ್ಲ, ಶತದಡ್ಡ ಅವನು, ನಮ್ಮ ಈಗಿನ ಭಾಷೆಯಲ್ಲಿ ಹೇಳೋದಾದರೆ. ಅವನಿಂದ ಜ್ಞಾನದ ಪರಮಾವಧಿಯ ಮಾತನ್ನು ಹೇಗೆ ಹೊರಡಿಸ್ತಾ ಇದ್ದಾನೆ ಅಂದರೆ, ಇಷ್ಟು ಲೇಟ್ ನಾವು ಹಿಂದೆಲ್ಲ ಮಾಡ್ತಾಯಿದ್ವಿ, ನಮ್ಮ ಮಕ್ಕಳನ್ನು ಒಳ್ಳೆಯವರ ಸಹವಾಸ ಆಗಲಿ ಅಂತ ಬಹಳ ಕೇರ್ ತೊಗೋತಾಯಿದ್ರು ತಾಯಿ ತಂದೆಯರು. ಈಗ ಎಲ್ಲಿ ನಮ್ಮ ಕೈ ಹತೋಟಿ ಮೀರಿ ಹೋಗ್ಬಿಟ್ಟಿದೆ. ಕಾಲೇಜಿನಲ್ಲಿ ಇರ್ತಾರೆ, ಅಲ್ಲೆಲ್ಲ ಹೆಂಡದ ಅಂಗಡಿಗಳನ್ನು ತೆಗೆದಿರ್ತಾರೆ, ಆಗಬಾರ್ದೆಲ್ಲ ಆಗ್ತಾ ಇರುತ್ತೆ. ಮೀಡಿಯಾ ಬಂದದನ್ನೆಲ್ಲ ಸಮರ್ಥಿಸ್ತಾ ಇರುತ್ತೆ. ನಮ್ಮ ಮಕ್ಕಳು ನಮ್ಮನ್ನು ಕೈ ಬಿಟ್ಟು ಹೋಗಿಬಿಡ್ತಾರೆ. ಟೈಮ್ ಹ್ಯಾಸ್ ಚೇಂಜ್ ನಾವು. ಬಹಳ ದುಃಖದಾರುಣ ಇದು, ದುಃಖ. ಆದರೆ ಆ ಉತ್ತರನಲ್ಲಿ ಅವನ ಅರ್ಜುನನ ಜೊತೆಯಲ್ಲಿ ಇದ್ದಿದ್ದೆಲ್ಲ ಅವನು ಏನು ಪರಿವರ್ತನೆ ಆಗಿದೆ ಅನ್ನೋದು ನೋಡಿ ಅವನು ಒಂದು ಮಾತನ್ನು, ಏನಿದು ಅವರೇ ಇಲ್ಲಿ ಅಂಥವ್ರು ನಮ್ಮಲ್ಲಿ ಇದ್ರಲ್ಲ, ಹೀಗೆ ಚಾಕರಿಗಿದ್ರಲ್ಲ, ಕೆಲಸಕ್ಕಿದ್ರಲ್ಲ ಅಂತಂದಾಗ ಒಂದು ಮಾತು ಹೇಳ್ತಾನೆ ಉತ್ತರ, ಅಪ್ಪ ಪ್ರಪಂಚದಲ್ಲಿ ಅನೇಕ ಜ್ಞಾನಿಗಳಿರ್ತಾರೆ, ವಿವೇಕಿಗಳಿರ್ತಾರೆ, ಬುದ್ಧಿವಂತರಿರ್ತಾರೆ, ಮಹಾನ್ ದಾನಿಗಳಿರ್ತಾರೆ. ಆದರೆ ನೋಡೋದಕ್ಕೆ ಹುಚ್ಚರ ಹಾಕಿ ಕಾಣಿಸ್ತಾರೆ. ಅಪ್ಪ ಮಾಯೆ ಇದು. ಹಾಗೆ ಇವರೆಲ್ಲ ನಮ್ಮ ಕೆಳಗಡೆ ಪರಿಚಾರಿಕೆಯನ್ನು ಮಾಡ್ತಾಯಿದ್ರು ಅಂಥ ಮಹಾನುಭಾವರು. ಇವರೇ ಅಲ್ಲವೇ ಆಳಾಗಿ ಇದ್ದವರು ಅರಸಾಗಬಲ್ಲರು ಅಂತ ಹೇಳ್ತಾರಲ್ಲ, ಸಾಮಾನ್ಯರಲ್ಲ ಅಪ್ಪ. ಎಷ್ಟು ಚೆನ್ನಾಗಿದೆ ಆಣಿಮುತ್ತಿನಂತಹ ಪದ್ಯಗಳು ವಿರಾಟ ಪರ್ವದಲ್ಲಿ. ಇವೆಲ್ಲ ತುಂಬ ಚೆನ್ನಾಗಿರುವಂಥ ಪದ್ಯಗಳು. ವರುಷವೊಂದಜ್ಞಾತವಾಸವನು ಇರದೆನು ಕಿದರಿಲ್ಲಿ, ವರುಷವೊಂದು ಅಜ್ಞಾತವಾಸವನಿರದೆನು ಕಿದರಿಲ್ಲಿ, ಬಳಕೆಯ ಹೊರೆಯ ಕೆಸರವು ಬೇರೆ, ನಗಬಲಿಯಂಗವದು ಬೇರೆ, ಮರುಳನಂತಿರೆ ಜಗಕ್ಕೆ ತೋರನೆ ಪರಮ ತತ್ವಜ್ಞಾನಿ, ಮರುಳನಂತಿರೆ ಜಗಕ್ಕೆ ತೋರನೆ ಪರಮ ತತ್ವಜ್ಞಾನಿ, ನಮ್ಮೇ ಅರಸುದನ ಫಲವಾಯಿತು, ನಮ್ಮೇ ಅರಸುದನ ಫಲವಾಯಿತು, ನಡೆ ಎಂದನು ಕುಮಾರಕನು. ನಮ್ಮೇ ಅರಸುತನ ಫಲವಾಯಿತು ನಡೆ ಎಂದನು ಕುಮಾರಕನು ಉತ್ತರ ಹೇಳ್ತಾನೆ. ಆಗ ವಿರಾಟನಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ತಾಂಬಾಳ ತೊಗೊಂಡದಲ್ಲೆಲ್ಲ ವಜ್ರ ವೈಡೂರ್ಯ ಎಲ್ಲ ಇಟ್ಬಿಟ್ಟು ಮಹಾರಾಜನಿಗೆ ಗೌರವ. ಚಕ್ರವರ್ತಿ ಅಲ್ವೇ, ಸಾಕ್ಷಾತ್ ಧರ್ಮರಾಜ ಸಾಮಾನ್ಯನೇ. ಇವನು ಎಲ್ಲೋ ಸಾಮಂತ ರಾಜ, ಒಂದು ಸಣ್ಣ ಸ್ಟೇಟಿಗೆ ಅವನು ಧರ್ಮರಾಜ ಇಂದ್ರಪ್ರಸ್ಥದಲ್ಲಿದ್ದು ಅಖಂಡ ಆರ್ಯಾವರ್ತಕ್ಕೆ ಚಕ್ರವರ್ತಿಯಾಗಿದ್ದವನು. ಆದರೆ ಅವನಿಗೆ ಕಟುವಾಗಿ ಮಾತಾಡ್ಬಿಟ್ಟಿದ್ದಾನೆ. ಮೊನ್ನೆ ಏಟು ಕೊಟ್ಬಿಟ್ಟ, ಹೋಗಿ ನಡೆಯು ಅಂತಂದು ಹೊಡೆದ್ಬಿಟ್ಟ, ಜೋರಾಗಿ ದಾಳದಲ್ಲಿ ರಕ್ತ ಬರಾಗ ಮಾಡಿಬಿಟ್ಟ. ಈಗ ಅವನಿಗೆ ಮುಖ ತೋರಿಸೋಕೆ ಅವಮಾನವಾಗಿದೆ. ಆಗತ್ತೆ ಯಾರನ್ನೋ ಏನನ್ನೋ ಅನ್ನಬಾರ್ದು ಸ್ವಾಮಿ. ಯಾರು ಏನಾಗ್ತಾರೋ, ಯಾವ ಕಾಲದಲ್ಲಿ ಏನಾಗಿದ್ರೂ ನಮಗೆ ಗೊತ್ತಾಗೋದಿಲ್ಲ. ನೋ ಬಡಿ ವಿ ಶುಡ್ ಡಿಸ್ರೆಸ್ಪೆಕ್ಟ್. ಆ ಭಯ ನೋಡಿ ಹೇಳ್ತಾ ಇದ್ದೇನೆ. ಸ್ವಾಮಿ, ಮಹದ ಅಪರಾಧವನ್ನು ನಾನು ಮಾಡಿಬಿಟ್ಟೆ ನಿಮಗೆ. ತಾವು ಯಾರು ಅನ್ನೋದು ನನಗೆ ಇವಾಗ ತಿಳಿಯಿತು. ತಾವು ವಿರಾಜಮಾನರಾಗಿದ್ದೀರಿ, ಸಿಂಹಾಸನ ನಿಮ್ಮದು, ಈ ಧರೆ ನಿಮ್ಮದು, ನನ್ನನ್ನು ಮನ್ನಿಸಿ. ಆ ಮಾತನ್ನು ಕೇಳಬೇಕು ಆ ವಿರಾಟ್ ರಾಜ. ಅವನು ಏನು ಅಂತಃಕರಣದ ಒಂದು ಪರಿವರ್ತನೆ ನೋಡಿ ಹೇಗಾಗಿದೆ. ಬಗೆದಿನ ಪರಾಧವನು ಕರುಣಾಳುಗಳ ಬಲ್ಲಗನೇ, ನಾ ಬಗೆದಿನ ಪರಾಧವನು ಕರುಣಾಳುಗಳ ಬಲ್ಲಗನೇ, ನಿನ್ನಂದ್ರಿಗಳಿಗೆ ಈ ತಲೆ ಬಂಟ ನೀನಿದ ಕಾಯಬೇಕೆಂದು. ನಾನು ಬಂಟ, ನಾನು ಸೇವಕ, ನಿಮ್ಮ ಅಂಗರಿಯಲ್ಲಿ ನಾನು ಬೀಳ್ತಾ ಇದ್ದೇನೆ, ಪಾದಗಳ ಮೇಲೆ ನಮ್ಮನ್ನು ಕಾಯಬೇಕು.
ಅನ್ಯಥಾ ಭಾವಿಸಬೇಡಿ, ನಿಮಗೆ ನಾನು ಅಪರಾಧವನ್ನು ಮಾಡಿದ್ದೇನೆ. 1 ವರ್ಷ ಕಾಲದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನೀವು ಸಾಮಾನ್ಯ ಕಂಕಭಟ್ಟರು ಪಗಡೆ ಆಡುವುದು ಮಾತ್ರ ನಿಮಗೆ ಗೊತ್ತಿದೆ ಅಂತ ಹೇಳಿ ನಾನು ವಾಚಾಮಗೋಚರ ನಿಮ್ಮನ್ನು ಅಂದಿದ್ದೇನೆ, ಕ್ಷಮಿಸಿ, ನನ್ನನ್ನು ಮನ್ನಿಸಿ ಅಂಥೇಳಿ ಮನೆಯವರೆಲ್ಲರೂ ಹೆಂಡತಿ ಮಕ್ಕಳು ಎಲ್ಲರ ಸಮೇತ ಧರ್ಮರಾಜನ ಪಾದಗಳಿಗೆ ಬೀಳ್ತಾ ಇದ್ದಾನೆ ವಿರಾಟ್ ರಾಜ. ನಿಗೆ ಭಕುತಿ ಭಾವದನಿ, ನಿಗೆ ಭಕುತಿ ಭಾವದಲಿ ನಿಜ ಮಂತ್ರಿಗಳು ಮಕ್ಕಳು ಸಹಿತ ಮನನಂಬುಗೆಯ ಮರೆದನು, ಮನನಂಬುಗೆಯ ಮರೆದನು ಮತ್ಸ್ಯಭೂಪ ಮಹೀಶರಿದಿರಿನಲಿ. ಅವನಿಗೆ ಕಿರೀಟವನ್ನು ಧರ್ಮರಾಜನ ಪಾದಗಳ ಮೇಲೆ ಇಟ್ಟು ತಾನು ನಮಸ್ಕಾರ ಮಾಡಿದಾಗ ಈ ಬಗ್ಗಿದ್ದಾನೆ. ಸಾಮಾನ್ಯವಾಗಿ ಕ್ಷಮಾಪಣೆಯನ್ನು ಕೋರೋರು ಏನು ಮಾಡ್ತಾರೆ ಅಂದರೆ, ಇದೊಂದು ಪರಂಪರೆ ಇದು, ಹೀಗೆ ಅಂದ್ಬಿಟ್ಟು ಹೀಗೆ ಅನ್ನೋದಿಲ್ಲ. ತಕ್ಷಣ ನಮಸ್ಕಾರ ಮಾಡಿ ತಲೆಯನ್ನು ಪಾದದ ಮೇಲೆ ಇಡ್ತಾರೆ. ಹ್ಞೂ ಆಯ್ತಪ್ಪ, ಆಯಿತು, ಕ್ಷಮಿಸಿದ್ದಾಯಿತು ಅಂದಮೇಲೇ ತಲೆಯನ್ನು ಎತ್ತುತ್ತಾರೆ. ಹಾಗೆ ಆ ಮುಕುಟವನ್ನು ಕಿರೀಟವನ್ನು ಬಾಗಿದ ಅವನ ಪಾದಗಳ ಮೇಲೆ ಬಿದ್ದು ವಿರಾಟ್ ರಾಜನ ಮುಕುಟನ ಧರ್ಮರಾಜ ಮೇಲಕ್ಕೆ ಎತ್ತಾನಂತೆ. ರಾಜನ್ ಬಾ ಬಾ ಅಂತ ಹೇಳಿ ತನ್ನ ಅವನ ಹತ್ತಿರದಲ್ಲಿ ಪಕ್ಕದಲ್ಲೇ ಕೂರಿಸ್ಕೊತಾನಂತೆ. ಶಿರವನೆತ್ತಿ ವಿರಾಟ ಭೂಪನ ಕರೆದು ಹತ್ತಿರ ಪೀಠದಲ್ಲಿ ಕುಳ್ಳಿರಿಸಲು, ಶಿರವನೆತ್ತಿ ವಿರಾಟ ಭೂಪನ ಶಿರವನೆತ್ತಿ ಕರೆದು ಹತ್ತಿರ ಪೀಠದಲ್ಲಿ ಕುಳ್ಳಿರಿಸಲು, ಕರೆದು ಹತ್ತಿರ ಪೀಠದಲ್ಲಿ ಕುಳ್ಳಿರಿಸಲು ಧರ್ಮರಾಜ. ಇವಾಗ ಇವರೇ ಧರ್ಮರಾಜರು, ನನ್ನನ್ನು ಎಳೆಯೋದಿಲ್ಲ, ಆದರೂ ನಾನೇ ಅವ್ರ ಪಕ್ಕಕ್ಕೆ ಹೋಗ್ತೇನೆ. ನಾನು ವಿರಾಟ್ ರಾಜ ಅಂತ ತಿಳ್ಕೊಳ್ಳಿ 1 ನಿಮಿಷಕ್ಕೆ. ನನ್ನನ್ನು ಪಕ್ಕದಲ್ಲಿ ಇವ್ರು ಕೂರಿಸ್ಕೊಂಡ್ರೆ ಕೈ ತುಂಬ ಪರವಾಗಿಲ್ಲ ಅಂದೆ ಅಂತ ಅಂದರೆ ನಾನು ಹೀಗಂತಾನೆ ಏನು ಚಿತ್ರ ಕೊಡ್ತಾರೆ. ಇಲ್ಲ ನಿಮ್ಮ ಪಕ್ಕದಲ್ಲಿ ನಾನು ನಿಮಗೆ ಕೈ ಇಲ್ಲ ಬೇಡ, ನನಗೆ ಆಗೋದಿಲ್ಲ ಅಂತ ಇದ್ದಾನೆ. ಬೇಡ ಹತ್ತಿರ ಪೀಠದಲ್ಲಿ ಕುಳ್ಳಿರಿಸಲು ಮೊಡೆ ಮುರಿಚಿದನು ಕೆಳದಲ್ಲಿ ಗದ್ದುಗೆಯ ಸರಿದು. ಹಾಗೆ ಹೇಳಿ ಅದೆಷ್ಟು ಪುಣ್ಯ ಮಾಡಿದ್ದೇವೋ ಈ ಜನ್ಮದಲ್ಲಿ ನಾವು ಮಾಡಿಲ್ಲ, ಬಹುಶಃ ಹಿಂದಿನ ಜನ್ಮದಲ್ಲಿ ಮಾಡಿದ್ದಿರಬಹುದು, ನಮ್ಗೆ ಗೊತ್ತಿಲ್ಲ. ತಮ್ಮ ದರ್ಶನವಾಯಿತು. ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ ಅಂತ ಹೇಳ್ತೀವಿ ನಾವು. ಎಷ್ಟೋ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ನಮಗೆ ತಿಳಿದಾಗ ನಾವು ಅಂಥದ್ದೇನು ಮಾಡಿರೋದಿಲ್ಲ. ಯಾವುದೋ ಒಂದು ಮಹತ್ತರವಾದಂಥ ಒಂದು ಅದೃಷ್ಟ ಬರುತ್ತೆ ಅಂತ ಇಟ್ಕೊಳ್ಳಿ. ಯಾರೋ ಮಹಾತ್ಮರು ಬರ್ತಾರೆ, ದರ್ಶನ ಕೊಡ್ತಾರೆ, ಏನೋ ಒಂದು ನಮ್ಮ ಜೀವನದ ಮೇಲೆ ಅಗಾಧವಾದಂಥ ಒಂದು ಪರಿಣಾಮವನ್ನು ಬೀರಿದ್ರೆ ನನಗೆ ಯಾಕೆ ಹೀಗಾಗಬೇಕು, ನಾನೇನು ಅಂಥ ಪುಣ್ಯವನ್ನು ಮಾಡಿಲ್ವಲ್ಲ ಅಂತ ಎ ಸೆಲ್ಫ್ ಅಸೆಸ್ಮೆಂಟ್ ವಿಚ್ ಇಸ್ ಟ್ರೂತ್ಫುಲ್. ಆ ಅಸೆಸ್ಮೆಂಟ್ ಇದೆಯಲ್ಲ, ಅದು ನಿಜವಾಗಲೂ ಅಂತರಂಗದಿಂದ ಹೇಳ್ತಾ ಇದ್ದಾನೆ ವಿರಾಟ. ಯಾವ ಸುಕೃತವೋ, ಯಾವ ಜನ್ಮದ ಸುಕೃತವೋ ಧರಾಧೀಶ ನಿಮ್ಮ ದರ್ಶನವಾಯಿತು ನಮಗೆ. ಪರಮ ಸುಕೃತವನ ಪರಮ ಸುಕೃತವನ ಧರಾಧೀಶ್ವರನ ದರ್ಶನವಾಯಿತು. ಪರಮ ಸುಕೃತಬಲ ಧರಾಧೀಶ್ವರನ ದರ್ಶನವಾಯಿತು. ಧನ್ಯರು ಧರೆಯೊಳಗೆ ಯಮಗಿನ್ನಾರು ಸರಿ, ಈ ಧರೆಯೊಳಗೆ ಯಮಗಿನ್ನಾರು ಸರಿ ಎಂದನು ವಿರಾಟನು. ಏನ್ರಿ ಒಂದು ಸಾವಂತ ಒಬ್ಬ ಪಾಳೆಗಾರನಂಥ ರಾಜ, ಅವನಿಗೆ ಹೋಗಿ ಸಾಕ್ಷಾತ್ ಧರ್ಮರಾಜಾದಿಗಳು ಅವರಲ್ಲಿ ಬಂದಿದ್ದಾರೆ, ಸ್ನೇಹಿತರಾಗಿದ್ದಾರೆ. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ. ದೇಶ ನಿಮ್ಮದು, ನಗರ ಹೆಚ್ಚಿದ ಕೋಶ ನಿಮ್ಮದು, ಈ ರಾಜ್ಯ ನಿಮ್ಮದು, ನಮ್ಮ ಟ್ರೆಷರಿ ಭಂಡಾರ ನಿಮ್ಮದು, ಸಮಸ್ತವೂ ನಿಮ್ಮದು. ವಿರಾಟ್ ರಾಜ ಒಪ್ಪಿಸ್ತಾ ಇದ್ದಾನೆ ಧರ್ಮರಾಜನಿಗೆ. ದೇಶ ನಿಮ್ಮದು, ನಗರ ಹೆಚ್ಚಿದ
ಹೆಚ್ಚಿದ ಕೋಶ ನಿಮ್ಮದು ದೇಶ ನಿಮ್ಮದು ನಗರ ಹೆಚ್ಚಿದ ಕೋಶ ನಿಮ್ಮದು ನನ್ನ ಜೀವ ವಿಲಾಸ ನಿಮ್ಮದು ಸಲಹಬೇಹುದು ಭಿನ್ನ ಗದಗದನ ಈ ಸಮಂಜಸ ದಿವಸದಲ್ಲಿ ಸಿಂಹಾಸನದಲ್ಲಿ ಅಭಿಷೇಕವನು ಭೂಮಿಯ ವಿಸ್ತರಿಸುವೆನು ಈ ಸಮಂಜಸ ದಿವಸದಲ್ಲಿ ಸಿಂಹಾಸನದಲ್ಲಿ ಅಭಿಷೇಕವನು ಭೂಮಿಯ ವಿಸ್ತರಿಸುವೆನು ಚಿತ್ತೈಸು ಎಂದನ ಭೂಪ. ಈ ರಾಜ್ಯ ನಿಮ್ಮದು, ನಿಮಗೆ ಒಪ್ಪಿಸಿದ್ದೇನೆ, ಸಿಂಹಾಸನದ ಮೇಲೆ ನಿಮ್ಮನ್ನು ಕೂರಿಸಿ ನೀವೇ ಈ ರಾಜ್ಯಕ್ಕೆ ಮತ್ಸ್ಯ ದೇಶಕ್ಕೆ ರಾಜ ಅಂತ ಹೇಳಿ ಅಭಿಷೇಕ ಮಾಡ್ತೀನಿ ಅಂತಾನೆ. ಪಾಪ ಪಾಪ ಧರ್ಮರಾಜ ಹೇಳ್ತಾನೆ, ಅಪ್ಪ ನೀನು ಹೇಳಿದೆಯಲ್ಲ, ನೀನು ಇಷ್ಟೇ ಸಾಕು, ನಮಗೆ ಬಂತು. ನಮ್ಮಲ್ಲಿ ತಾಂಬೂಲವನ್ನು ಕೊಡುವಾಗ ಒಂದೊಂದ್ಸಲ ತಟ್ಟೆ ತೊಗೊಂಡೋವಾಗ ಕೆಲವರು ತೊಗೊಳ್ಳೋದಿಲ್ಲ, ಮುಟ್ತಾರೆ. ನೀವು ನೋಡಿದಿರೋನು ಗಮನಿಸಿದ್ದೇನೆ. ಹೀಗೆ ಬಂತು ಅಂತ ಅರ್ಥ, ಅದು ಮುಟ್ಟಿದ್ರು ಬಂತು ಅಂತ ನಂದೇ ಅಂತ ಅರ್ಥ. ಅದನ್ನು ತೊಗೊಂಡೋಗಿ ನಾವು ಚೀಲದಲ್ಲಿ ಹಾಕ್ಕೊಳ್ಬೇಕಾಗಿಲ್ಲ ಅದನ್ನು. ಹಾಗೆ ಧರ್ಮರಾಜ ನೀನು ಹೇಳಿದ್ದೇ ಸಾಕು, ಮಧುರ ವಚನದಿಂದ ಹೇಳ್ತಾ ಇದ್ದೀಯ ನೀನು, ಇದೇ ಉಪಚಾರ. ಅಪ್ಪ ಮಹಾರಾಜ, 13 ವರ್ಷ ಆಯಿತು ನಾವು ನಮ್ಮ ರಾಜಧಾನಿಯನ್ನು ಬಿಟ್ಟು ಇಂದ್ರಪ್ರಸ್ಥವನ್ನು. ನನ್ನ ತಮ್ಮಂದರೆಲ್ಲ ತುಂಬ ಬಳಲಿದ್ದಾರೆ, ನಾನಿನ್ನು ಹೋಗಬೇಕಾಗಿದೆ. ನೀನು ಇಷ್ಟು ಹೇಳಿದಿಲ್ಲ, ಇದೆ ವಿಶ್ವಾಸ ಸಾಕು, ನಮ್ಮ ಅಜ್ಞಾತವಾಸ ಮುಗೀತು, ನಾವು ಹೋಗ್ತಾ ಇದ್ದೆ. ನೊಂದವರು ಭೀಮಾರ್ಜುನರು, ನನ್ನ ತಮ್ಮಂದಿರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ, ನಾನು ಹೋಗಬೇಕಾಗಿದೆ ಅಂತ ಧರ್ಮರಾಜ ಹೇಳೋಣ. ಉತ್ತರ ತಕ್ಷಣ ಬಂದು ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಇಟ್ಕೊಂಡು, ನಿಮ್ಮಲ್ಲಿ ಒಂದು ಭಿನ್ನಹ ಅಂತ ನಮಸ್ಕಾರ ಮಾಡಿ ಹೇಳ್ತಾನೆ. ಅವನು ಮಗ, ಅವನು ನಮಸ್ಕಾರ ಮಾಡಿ ಅವನೊಂದು ರಿಕ್ವೆಸ್ಟ್ ಹೇಳ್ತಾನೆ. ಇವಾಗ ಉತ್ತರ ಅರ್ಜುನಿಗೆ ಬಹಳ ಹತ್ತಿರ ಆಗಿರೋ ಹಾಗೆ ಅವನ ಕಥೆಯನ್ನೆಲ್ಲ ಅರ್ಜುನ ಹೇಳ್ಬಿಟ್ಟಿದ್ದಾನೆ. ರಾತ್ರಿ ನಿದ್ದೆನೇ ಮಾಡಿಲ್ಲ ಅವರು. ಯಾಕೆಂದರೆ ಇಂಥದ್ದೆಲ್ಲ ನಡೆದಾಗ ನಮ್ಗೆ ಎಲ್ಲಿ ನಿದ್ದೆ ಬರುತ್ತೆ, ಯಾವಾಗಲೂ ಮಾತಾಡಿಕೊಂಡು. ಅದು ಅಮೇರಿಕಾದಿಂದ ಒಬ್ಬರು ಬಂದರೆ ಸಾಕು, ಅವ್ರು ಬೆಳಗಿನ ಜಾವದವರೆಗೂ ಮಾತಾಡ್ತೀವಿ, 2 ದಿನ ನಿದ್ದೆ ಹೋಗುತ್ತೆ, ಆಗಲಿದ್ದು ಅಂಥದ್ದಿದ್ದಾಗ ಹಾಗೆ ಹೇಳಿರೋವಾಗ ಅದನ್ನೆಲ್ಲ ಹೇಳಿದ್ದಾನೆ. ಆ ಉತ್ತರ ಕುಮಾರ ಒಂದು ಹೇಳ್ತಾನೆ, ಆ ಮಾತನ್ನು ಮುತ್ತಿನಂಥ ಮಾತು ಹೇಳ್ತಾನೆ. ಹೌದು ನಿಜ, ತಾವು ಬೇಗ ಹೋಗಬೇಕಾಗಿದೆ, ಈ ಸದ್ದು ಒಂದೇ ಒಂದು ಭಿನ್ನಹ, ನಮಗೆ ಒಂದೇ ಒಂದು ಭಿನ್ನಹ ಎಂದನುತ್ತರನು ಅರಸನಂಘ್ರಿಯೊಳಂದು ಮಕುಟವ ಚಾಚಿ ಭಿನ್ನಹವು ಇಂದು ನೇಮವ ಕೊಡಿ ಕುಮಾರಿಯ ನೀವೆನರ್ಜುನಗೆ ಇಂದು ನೇಮವ ಕೊಡಿ ಕುಮಾರಿಯ ನೀವೆನರ್ಜುನಗೆ. ನೀವು ದೊಡ್ಡವರು ಹಿರಿಯರು ಮನೆಯಲ್ಲಿ, ನೀವು ಅನುಮತಿ ಕೊಡಿ, ನಿಮ್ಮ ತಮ್ಮ ಅರ್ಜುನನಿಗೆ ನಮ್ಮ ತಂಗಿಯನ್ನು ಕೊಡೋಣ ಅಂತ ಇದ್ದೀವಿ ಅಂತ ಮಹಾರಾಜನೂ ಹೇಳಿರ್ತಾನೆ, ಇವನು ಹೇಳಿರ್ತಾನಂತೆ. ಉತ್ತರ ಏನು ಕೊಡಬೇಕು ಅರ್ಜುನನಿಗೆ ಅಂತ ಇದ್ದೀವಿ ಅಂತ ಹೇಳಿದಾಗ, ಏನಂದೆ ಅರ್ಜುನ, ಏನೋ ಇದು ಸಮಾಚಾರ? 5 ಜನ ಅಣ್ಣ ತಮ್ಮಂದಿರಿದ್ದಾಗ ಅದರಲ್ಲಿ ಮಧ್ಯದ ಹುಡುಗನಿಗೆ ಒಬ್ಬ ಯಾರಾದರೂ ಹೆಣ್ಣು ಕೊಡ್ತೀನಿ ಅಂತಂದರೆ ಹೇಗಿರುತ್ತೆ ಹೇಳಿ? ಅದನ್ನಂದು ಧರ್ಮರಾಜ ಏನೂ ಉತ್ತರ ಕೊಡಲಿಲ್ಲ. 16 ವರ್ಷ ಆಯಿತು ಅಂತಂದರೆ ತಂದೆ ಮಗನನ್ನು ಸ್ನೇಹಿತನಂತಾಗಿ ನೋಡಬೇಕು ಅಂತ ಹೇಳ್ತಾರೆ. ಜ್ಞಾಪಕ ಇಟ್ಕೊಳ್ಳಿ ಅದನ್ನು. ಇಲ್ಲಿ ಧರ್ಮರಾಜ ಹೇಳಿದ ಹಾಗೆ ಅನ್ನೋಣ, ಏನೋ ಅರ್ಜುನ ಇದು, ಏನಂತೀಯ ನೀನು ಹಾಗೆ ಅಂತ ಅರ್ಜುನ ಉತ್ತರೇನು ಇವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಉತ್ತರನ ಯಾರು ಹೇಳಿ? ನರ್ತನ ಕಲ್ತಿದ್ದಾಳಲ್ಲ, 1 ವರ್ಷ ಭರ್ಜರಿಯಾಗಿ ಪಾಠ ಕಲ್ತಿದ್ದಾಳೆ, ಭರತನಾಟ್ಯಂ ಪ್ರವೀಣೆ ಅರಂಗೇಟ್ರಮೆಲ್ಲ ಕೊಟ್ಬಿಟ್ಟಿದ್ದಾಳೆ ಆಗಲೇ. ಆ ಅರ್ಜುನನಿಗೆ ಎಷ್ಟಾದರೂ ಸ್ನೇಹವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಕೊಡ್ತೇನೆ ಅಂತಂದಾಗ ಧರ್ಮರಾಜ ನಗನಗ್ತಾ ಅರ್ಜುನನ ಕಡೆ ನೋಡ್ತಾನಂತೆ. ಏನೆಂದು ನಸುನಗೆಯಿಂದ ಪಾರ್ಥನ ನೋಡೆ ಕೈ ಮುಗಿದೆಂದನಾತನು ಮನದ ನಿಶ್ಚಯವನು ಕೈ ಮುಗಿದು ಎಂದನಾತನು ಮನದ ನಿಶ್ಚಯವನು ಯುಧಿಷ್ಠಿರಗೆ
ಧರ್ಮರಾಜ ಅರ್ಜುನನ್ ಕೇಳಿದಾಗ ಅರ್ಜುನ ಹೇಳ್ತಾನಂತೆ, ಅಣ್ಣ ಏನಿದು ಹೀಗೆ ಕೇಳ್ತೀರಿ, ಇದು ನ್ಯಾಯವೇ, ಇದು ನ್ಯಾಯವೇ? ಎಂಥ ಮಾತಾಡ್ತಾನೆ ನೋಡಿ, ಎಂಥ ಮಾತಾಡ್ತಾನೆ. ಅಕ್ವೈಂಟೆನ್ಸ್ ಅಂತಾರೆ ಸಾಮಾನ್ಯವಾಗಿ ಗುರುಗಳಿಗೂ ಶಿಷ್ಯಳಿಗೂ. ಅದು ಗಂಡಸು ಗುರುವಾಗಿದ್ದು ಶಿಷ್ಯ ಹೆಂಗಸಾಗಿದ್ದರೆ ಆ ಸ್ನೇಹ ಒಂದು ವರ್ಷದಲ್ಲಿ ಟ್ಯೂಷನ್ ಕೊಟ್ಟು ಎಲ್ಲ ತಿದ್ದಿರ್ತಾರಲ್ಲ, ಅದನ್ನು ಮಾಡಿದಾಗ ಅವರಿಬ್ಬರಿಗೂ ಸ್ನೇಹ ಬೆಳೆದಿರುತ್ತೆ. ಅದನ್ನು ಅರ್ಜುನ ಹೇಳ್ತಾ ಇದ್ದಾನೆ, ಅಣ್ಣ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ, ಉತ್ತರೆಗೆ ಗುರುವಾಗಿ ಪಾಠವನ್ನು ಹೇಳ್ಕೊಟ್ಟಿದ್ದೇನೆ ನಾನು. ಇವಾಗ ನನಗೆ ಆ ತಂಗಿ ನಾನು ಕೊಡಬೇಕು ಅಂತಂದರೆ ಜನ ಏನಂದ್ಕೋತಾರೆ? ಓ, ನಾಟ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿ ಆ ಹೆಣ್ಣಿನಲ್ಲಿ ಸ್ನೇಹವನ್ನು ಬೆಳೆಸಿ, ಓ ಲೋಕ ನಗುತ್ತೆ ಅಲ್ವೇ? ನಾನು ತಂದೆಯ ಹಾಗೆ ಅವಳಿಗೆ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ. ಆದ್ದರಿಂದ ವರುಷ ವಿಬಲಲಿ ನಾಟ್ಯ ವಿದ್ಯೆಯ ಪರುಠವಿಸಿದೆನು. ವರುಷ ವಿಬಲಲಿ ನಾಟ್ಯ ವಿದ್ಯೆಯ ಪರುಠವಿಸಿದೆನು. ತಂದೆಯಂತೆ ಈ ತರುಣಿ ಭಜಿಸಿದಳು ಆ ಪ್ರಕಾರ ರಹಸ್ಯ ದೇಶದಲ್ಲಿ. ಗುರುತನದ ಗರುವಾಯಿ ಎತ್ತಲು ಅರಸಿ ಎಂಬುದು ಇದಾವ ಮದವು. ಗುರುದನದ ಗರುವಾಯಿ ಎತ್ತಲು ಅರಸಿ ಎಂಬುದು ಇದಾವ ಮದವು. ಅಣ್ಣ ಹೇಗಾಗತ್ತೆ ಇದು ಅಂದಾಗ, ಏನೋ ಪಾಪ ಇಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ನಮಗೆಲ್ಲ 6 ಜನಕ್ಕೂ, ಅವನ ಮಗಳನ್ನು ಕೊಡ್ತೀನಿ ಅಂತಂದಾಗ ಅರ್ಜುನ ನೀ ಹೇಳೋದು ಸರಿಯೇನೋ ನೀನು ಅಂತಾನೆ. ತುಂಬ ಚೆನ್ನಾಗಿದೆ, ಬಹಳ ಹಾರ್ದಿಕವಾಗಿದೆ ಈ ಮಾತುಕತೆ. ಅದನ್ನ ಮೆಲ್ಲಿಗೆ ಹೇಳ್ತಾನೆ ಅಂತ ಕಾಣುತ್ತೆ ಧರ್ಮರಾಜ. ನ್ಯಾಚುರಲಿ ಆ ಕಡೆ ಕರ್ಕೊಂಡು ಹೋಗಿ ಏನು ಹೀಗೆ ಹೇಳ್ತೀಯ, ಇವಾಗ ಬೇಡ ಅಂದರೆ ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ, ಕೊಡ್ತೀನಿ ಅಂತಂದಾಗ, ಅಣ್ಣ ನೀನು ಅಡ್ಡಿ ಇಲ್ಲ ಅನ್ನೋದಾದರೆ ನನ್ನ ಮಗನಿಗೆ ಆ ಉತ್ತರೆಯನ್ನು ಕೊಡಲಿ ಅರ್ಜುನ ಹೇಳ್ತಾ ಇದ್ದಾರೆ. ಕುಮಾರಿಯ ನೀವಡೆ ಅಭಿಮನ್ಯುವಿಗೆ ಕೊಡಲಿ. ಈವರ ಕುಮಾರಿಯ ನೀವಡೆ ಅಭಿಮನ್ಯುವಿಗೆ ಕೊಡಲೆಂದ. ಆಗ ವಿರಾಟ್ ರಾಜ ತಟ್ಟೆ ಇಟ್ಕೊಂಡಿದ್ದಾನಂತೆ. ಆಗಲೇ ಕನ್ಯಾ ನಿಶ್ಚಯ ಆಗ್ಬಿಡ್ಲಿ, ನೇನು ಹ್ಞೂ ಅಂತಾರೆ ಕೊಟ್ಬಿಡೋಣ ಅಂತ ಹೇಳಿ ನಿಶ್ಚಿತಾರ್ಥ ಮಾಡ್ಬೋಣ ಅಂತ ಅಂದಿದ್ದಾನೆ. ಪಾಪ ನ್ಯಾಚುರಲಿ ಯಾರಿಗ್ರಿ ಇರೋದಿಲ್ಲ ಇಂಥ ವರ ಸಿಕ್ಕಿದ್ರೆ. ನಮ್ಮ ಮಗನಿಗೆ ಕೊಡಲಿದ್ದಾಗ ನಮಗೇನಂತೆ, ನನ್ನ ಮಗಳಿಗೆ ನೀನಾದ್ರೇನು ನಿಮ್ಮ ಮಗ ಆದ್ರೇನು ನಾನು ಸಿದ್ಧವಾಗಿದ್ದೀನಿ, ಅದನ್ನಾದರೂ ನಿಶ್ಚಯ ಮಾಡಿಬಿಡಿ. ಯಮಗೆ ನೀವೇನು ಆತನೇನು, ಯಮಗೆ ನೀವೇನು ಆತನೇನು ಉತ್ಸವದೊಳಗಲಿಯನೆ ವಿರಾಟನ ನವನಿಪತಿ ಮನ್ನಿಸಿದನ್ ಇತ್ತನು ನಗುತ ಬೀಲಯವ. ನಮ್ಮ ಕನ್ಯಾ ಸೆರೆಯನ್ನು ನೀವು ಬಿಡಿಸ್ಬೇಕು, ನಮಗೆ ಬಾಂಧವ್ಯ ಆಗಬೇಕು ನಿಮಗೂ ನಮಗೂ. ನಾವಿದೋ ಇವಳನ್ನು ಕೊಡ್ತೇನೆ ಅಂತೇಳಿ ವೀಳೆ ಕೊಟ್ಟಾಗ ರಾಜನು ವಿರಾಟ್ ರಾಜ, ನಾನು ಆಗಲಿ ಅಂತ ತಕ್ಷಣವೇ ನಾನು ಹೇಳೋ ಹಾಗಿಲ್ಲ. ನಮಗೆಲ್ಲರಿಗೂ ಮುಖ್ಯನಾದಂಥವನು ಪ್ರಾಣ, ನಮ್ಮ ಪ್ರಾಣವಾಗಿರುವಂಥವನು ಸಾಕ್ಷಾತ್ ಯಾದವ ಶಿರೋಮಣಿ ಕೃಷ್ಣ ಇದ್ದಾನೆ. ಅವನನ್ನು ನಾವು ಈ ಅಭಿಪ್ರಾಯವನ್ನು ಬಾಂಧವ್ಯ ಬೆಳೆಸಬೇಕಾದ್ರೆ ಅವನನ್ನು ಕೇಳದೆ ನಾವಾಗಿ ನಿರ್ಧಾರ ತಗೊಳ್ಳೋದಿಲ್ಲ. ಆದ್ದರಿಂದ ಯಮಗೆ ಪರಮಸ್ವಾಮಿ ಉತ್ಸವದ ಮೇಲೆ ಯಮಗೆ ಪರಮಸ್ವಾಮಿ ಉತ್ಸವದ ಮೇಲೆ ಮೈವರಸು ಯಾದವ ಶಿರೋಮಣಿ ಕೃಷ್ಣನು ಮೈವರಸು ಯಾದವ ಶಿರೋಮಣಿ ಕೃಷ್ಣನು ಕೃಷ್ಣನ ಭೀಮತವೇ ಮತವು.
ಕೃಷ್ಣನಭಿಮತವೇ ಎಮ್ಮ ಮತವೇದ. ಧರ್ಮರಾಜ ಹಾಗೆ ಹೇಳೋಣ, ಕೃಷ್ಣನ ಅಭಿಮತವೇ ಎಮ್ಮ ಮತ, ಅವನಾಗಲಿ ಅಂದರೆ ನಾವು ಹೋಗ್ತೀವಿ, ಇಲ್ಲಿ ಹೋದರೆ ಇಲ್ಲ, ಅವನು ಬೇಡ ಅಂದರೆ ಇಲ್ಲ ಅಂತ ಹೇಳಿ ನಮಗೆ ವಿರಾಟ್ ರಾಜ ಪೊಡವಿಯ ಒಡೆತನ, ಮೂರು ಲೋಕದ ಸಿರಿ ಇರಲಿ, ಅದು ಯಾವುದೇ ಇರಲಿ, ಅದೆಲ್ಲ ನಮಗೆ ಕೃಷ್ಣ, ಬೇರಾವುದೂ ಇಲ್ಲ. ಕೃಷ್ಣನೇ ನಮಗೆಲ್ಲವೂ. ಅವನು ಒಪ್ಪಿದ ಮದುವೆ ಆಯಿತು ಅಂತಲೇ ತಿಳ್ಕೊಳ್ಳಿ. ಪೊಡವಿಯೊಡೆತನವೇ ಮಗೆ, ಪೊಡವಿಯೊಡೆತನವೇ ಮಗೆ, ಕಟ್ಟೊಡೆಯ ಕೃಷ್ಣನು, ಕೃಷ್ಣನೊಡ ಬಟ್ಟೊಡೆ ವಿವಾಹ ನಿರಂತರಾಯ, ಕೃಷ್ಣನೊಡ ಬಟ್ಟೊಡೆ ವಿವಾಹ ನಿರಂತರಾಯವು ಚಿಂತೆ ಬೇರೆನೋ. ಇಷ್ಟು ಚೆನ್ನಾಗಿ ಓದ್ಬಿಟ್ಟು ನನಗೆ ಅರ್ಥ ಹೇಳೋಕ್ಕೆ ಆಗೋಲ್ಲ, ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಕೆಟ್ಟದಾಗಿ ಓದಿ ಸ್ವಾಮಿ, ಇನ್ನೊಂದ್ಸಲ ಓದಿ ನೋಡೋಣ. ಪೊಡವಿಯೊಡೆತನವೇ ಮಗೆ, ಪೊಡವಿಯೊಡೆತನವೇ ಮಗೆ, ಕಟ್ಟೊಡೆಯ ಕೃಷ್ಣನು, ಕೃಷ್ಣನೊಡ ಬಟ್ಟೊಡೆ ವಿವಾಹ ನಿರಂತರಾಯವು, ಕೃಷ್ಣನೊಡ ಬಟ್ಟೊಡೆ ಈ ವಿವಾಹ ನಿರಂತರಾಯವು ಚಿಂತೆ ಬೇಡನಲು. ಚಿಂತೆ ಬೇಡ, ಕೃಷ್ಣ ಒಡಬಟ್ಟರೆ ವಿವಾಹ ಆಯಿತು, ನಿರಂತರ ಆಯಿತು, ಇನ್ನೇನು ಲಗ್ನ ಪತ್ರಿಕೆ ಆಯಿತು ಅಂತ. ಏನು ಕೃಷ್ಣ ಕೃಷ್ಣ ಇಲ್ಲಿ ಬಂದು ನಿಮಗೆ ಆಗಲಿ ಅಂತ ಹೇಳಿದರೆ, ಧರ್ಮನಂದನರೇ, ಈ ಮದುವೆ ಆಗುವುದು ಬಿಡುವುದು ವಿಧಿಯ ಕೈಯಲ್ಲಿದೆ. ಕೃಷ್ಣನ ದರ್ಶನ ನನಗಾದರೆ ಅದುವೇ ಸಾಕು, ನಾನು ಪುಣ್ಯ ಮಾಡಿದ್ದೇನೆ. ಮೊಡಬಡಲಿ ಮೇಲಿರಲಿ ಗುರು ನಿಮ್ಮಡಿ ಮುರಾರಿಯ ತೋರಿಸುವಿರಾದೊಡೆ, ಕೃತಾರ್ಥನು ತಾನು ನಿಮ್ಮಡಿ ಮುರಾರಿಯ ತೋರಿಸುವಿರಾದೊಡೆ, ಕೃತಾರ್ಥನು ತಾನೆನುತ ಹಿಗ್ಗಿದನು ಮತ್ಸ್ಯನೃಪ. ಹಾಗಾದರೆ ಮಹಾರಾಜ ಧರ್ಮರಾಜ, ಯಾವಾಗ ಕೃಷ್ಣ ಬರ್ತಾನೆ? ನಮ್ಮ ನಕುಲ ಇದ್ದಾನೆ, ಇದು ನಮ್ಮ ನಕುಲ. ವಿರಾಟ್ ರಾಜ ಹೇಳ್ತಾ ಇದ್ದಾನೆ, ನಮ್ಮ ನಕುಲ ಇದ್ದಾನಾಗಲೇ ಬಾಂಧವ್ಯ ಬೆಳೆಸಾಯಿತು. ವೇಗವಾಗಿ ಓಡುವಂತಹ ಕುದುರೆಗಳು ಯಾವುವು ಅಂತ ಅವನು ಪತ್ತೆ ಹಚ್ಚಿದ್ದಾನೆ. ಒಳ್ಳೆಯ ಕುದುರೆಯನ್ನು ಸವಾರರನ್ನು ಕಳಿಸಿ ನಾನು ಆದಷ್ಟು ಬೇಗ ಅಲ್ಲಿ ಕಳಿಸ್ತೇನೆ ದ್ವಾರಕೆಗೆ. ಬಹಳ ದೂರ ಏನಿಲ್ಲ, ಆಗಿನ ಲೆಕ್ಕದಲ್ಲಿ ಈಗಿನ ಲೆಕ್ಕದಲ್ಲಿ ತೊಗೊಂಡು ಸುಮಾರು 200-220 ಮೈಲಿ ಆಗ್ಬೋದು, ಅಷ್ಟೇ ದೂರ ಇಲ್ಲ, ನಾನು ಕಳಿಸ್ಕೊಡ್ತೇನೆ ಎಂದಾಗ, ವಿರಾಟ್ ರಾಜ ನೀನು ವೇಗವಾಗಿ ಓಡುವಂಥ ಕುದುರೆಯನ್ನು ಕಳಿಸ್ಕೊಟ್ರೆ, ನಮ್ಮ ಕೃಷ್ಣನೂ ವೇಗವಾಗಿ ಓಡುವಂಥ ಕುದುರೆ ಇಟ್ಕೊಂಡಿದ್ದಾನೆ. ನಾಳೆ ಸಂಜೆ 6:50ಕ್ಕೆ ಇಲ್ಲಿ ಕೃಷ್ಣ ಬಂದುಬಿಡ್ತಾನೆ, ನೀನು ಸಿದ್ಧವಾಗಿರು ನಿಶ್ಚಿತಾರ್ಥಕ್ಕೆ ಅಂತ ಹೇಳ್ತಾನೆ. ನಾಳೆ ಎಲ್ಲ ಸಕಾಲದಲ್ಲಿ ಬನ್ನಿ ಅಂತ ಕೇಳ್ಕೊತೇನೆ. ನೋ ಸಾರಿ, ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಪ್ರವಚನದಲ್ಲಿ ಇದು ನಡೆಯೋಲ್ಲ. ಐ ಆಮ್ ವೆರಿ ಸಾರಿ, ಇಟ್ಸ್ ಎನ್ ಅಫೆನ್ಸ್ ಟು ದಿ ಗ್ರೇಟ್ ಕೃಷ್ಣ ಅಲ್ವೇ. ಕಥೆ ಮುಗಿಯೋದ್ರೊಳಗೆ ಏನು ಆ ಥರ ಹೀಗೆ ಹೇಳ್ತೀರಲ್ಲ ನೀವು? ಕಾಂಟ್ ಯು ಬೇರ್ ಫಾರ್ ಎ ಮಿನಿಟ್ ಆ್ಯಂಡ್ ಸೇ ಥ್ಯಾಂಕ್ ಯು ಫಾರ್ ಅಸ್ ಅಟ್ ಲೀಸ್ಟ್? ನನಗೆಲ್ಲ ಒಂದೊಂದು ಕಡೆ ಎದ್ದು ಬಿಡ್ತಾರಲ್ಲ ಅಂತ ಭಯ ಆಗುತ್ತೆ. ಯಾಕೆ ಅಂತ, ಸದ್ಯ ಮುಗಿಸಿದ್ರಲ್ಲ ಮಹಾರಾಯರ ಅಂತ ಇದ್ದೀರಾ? ಸರ್ಟನ್ಲಿ ನಾಟ್ ಅಲ್ವೇ? ಬೇಡಪ್ಪ, ಹಾಗೆ ಮಾಡಬಾರ್ದು ನೀವು. ಒಂದು ಕಾರ್ಯಕ್ರಮ ಶಿಸ್ತಲ್ವೇ ನಮಗೆ ಮುಖ್ಯವಾದ್ದು. ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಇಂಟ್ರೆಸ್ಟಿಂದ ಏರ್ಪಾಡು ಮಾಡಿದ್ದಾರೆ, ನಾವು ಸಿದ್ಧರಾಗಿ ಬಂದಿದ್ದೀವಿ, ಎಷ್ಟು ಮಧುರವಾಗಿ ಹಾಡಿದ್ದಾರೆ, ನಾನು ಕಷ್ಟಪಟ್ಟು ನಿಮಗೆ ಓದಿದ್ದೀನಿ ಇಷ್ಟೊತ್ತು. ಸಡನ್ನಾಗಿ ಎದ್ಬಿಡ್ತೀರಿ, ಒಂದು 2 ನಿಮಿಷ ಇದ್ದರೆ ಏನಂತೆ ಭಾರಿ ಮಾಡಬೇಡಿ. ಹಾಗಿನ ಮೇಲೆ ವಿ ಹ್ಯಾವ್ ಟು ಕಲ್ಟಿವೇಟ್ ಎ ಡಿಸಿಪ್ಲಿನ್ ವಿಚ್ ಮಸ್ಟ್. ಎಲ್ಲರೂ ಸಂತೋಷ ಪಡ್ತಾರೆ. ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ, ತುಂಬ ಸಂಕಟ ಆಗುತ್ತೆ. ಎದ್ದು ಹೋದು ನೋಡು ಕೂಡ ನಾವು ಹೋಗುವಾಗ ರಿವ್ಯೂ ಮಾಡುವಾಗ ಏನು ಅಷ್ಟು ಜನ ಓಡೋಗ್ಬಿಟ್ರು, ನಮ್ದು ಇಷ್ಟವಾಗಲಿಲ್ವೋ ಏನೋ ಅಂತ ನಮಗನ್ಸುತ್ತೆ. ಡು ಯು ಲೈಕ್ ದಟ್ ಟು ಹ್ಯಾಪನ್? ಪ್ಲೀಸ್ ಬೇರ್ ಜಸ್ಟ್ 2 ಮಿನಿಟ್ಸ್, ಒಂದು ಮಂಗಳ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ವೇದ ಪಾರಾಯಣದ ಫಲ
ಗಂಗಾದಿತೀರ್ಥಸ್ನಾನಫಲ ಕೃಚ್ಛ್ರಾದಿತಪತಿನ ಫಲವು ಜ್ಯೋತಿಸ್ತೋಮಯಾಗಫಲ ಮೇದಿನಿಯನುಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುರು ಆದರಿಸಿ 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 ಭಾರತದೊಳು ಒಂದಕ್ಷರವ ಕೇದರಿಗೆ ನಾಳೆ ಒಂದು ದಿನ ನಾನು ಹೇಳ್ತೀನಿ, ಇದು ಪರಿಣಯ ಮುಗಿಯುತ್ತೆ. ನಾಡದ್ರಿಂದ ವೇದಮೂರ್ತಿ ಬ್ರಹ್ಮಶ್ರೀ ಮಾರ್ಕಂಡೆ ಅವಧಾನಿಗಳು ಬರ್ತಾರೆ. ತಮಗೆ ತಿಳಿದಿರೋ ಹಾಗೆ ರಾಮಸ್ವಾಮಿಯವರು ಪರಿಚಯ ಮಾಡಿಕೊಟ್ಟ ಹಾಗೆ ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮ ಹೊಸಹಳ್ಳಿ ಗಮಕ ವಿದ್ವಾನ್ ಕೇಶಮೂರ್ತಿಯವರು, ಮತ್ತೂರಿನ ವೇದಮೂರ್ತಿ ಬ್ರಹ್ಮಶ್ರೀ ಮಾರ್ಕಂಡೆ ಅವಧಾನಿಗಳು ಭಾಗವತ, ರಾಮಾಯಣ, ಮಹಾಭಾರತ, ಇನ್ನೂ ಅನೇಕ ಶಂಕರ ವಿಜಯ ಇತ್ಯಾದಿ ಬಗ್ಗೆ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ವಾಚನ ವ್ಯಾಖ್ಯಾನ ಮಾಡಿದ್ದಾರೆ. ಅವರಿಬ್ಬರ ಜೀವನ ಚರಿತ್ರೆಯೂ ಇದೆ. ಇವರಿಬ್ಬರು ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥ ಆಣಿಮುತ್ತುಗಳಿದ್ದ ಹಾಗೆ ಅವರ ಜೀವನ ಚರಿತ್ರೆಯೂ, ಇನ್ನೊಂದು ಕೆಲವು ಪುಸ್ತಕ, ಇವರು ಕೆಲವು ಸ್ತೋತ್ರ ಎಲ್ಲ ಮಾಡಿದ್ದಾರೆ. ಅದನ್ನು ಇಲ್ಲಿ ಬುಕ್ ಶಾಪ್ನಲ್ಲಿ ಇಡಲಾಗುತ್ತೆ. ನಿಮಗೆ ಇಷ್ಟ ಇದ್ದರೆ ನೀವು ತೊಗೋಬೋದು. ನಾಡದ್ರಿಂದ ಅವಧಾನಿಗಳು ಬರ್ತಾರೆ. ಮಂಗಳದೊಂದಿಗೆ ಮುಕ್ತಾಯವಾಗುತ್ತೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಮಸ್ಕಾರ. ಬೇಜಾರಾಗಲಿಲ್ವಲ್ಲ ನಾ ಹೇಳಿದ್ದು?